ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಸ್ಟ್ ಅ ಮಿನಿಟ್, ಒಂದು ನಿಮಿಷ. ಹರೇ ಕೃಷ್ಣ. ಸೊ ಇಲ್ಲಿವರೆಗೆ ನಾವು ಭಗವದ್ಗೀತಾ 2ನೇ ಅಧ್ಯಾಯ ಶ್ಲೋಕ ನಂಬರ್ 24ವರೆಗೂ ನೋಡಿದ್ದೇವೆ. ಸೊ 2ನೇ ಅಧ್ಯಾಯದಲ್ಲಿ ಆತ್ಮದ ಬೇರೆ ಬೇರೆ ಲಕ್ಷಣಗಳನ್ನ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಇವತ್ತಿನ ಶ್ಲೋಕ ನಂಬರ್ 25 ಅಲ್ಲಿಂದ ನಾವು ಮುಂದುವರಿಸುವ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ. ಸೊ ಇಲ್ಲಿ ಆತ್ಮವನ್ನು ಮತ್ತೆ ಕೆಲವೊಂದು ಅದರ ಲಕ್ಷಣಗಳಿಂದ ವಿವರಿಸಲಾಗಿದೆ. ಅವ್ಯಕ್ತ ಅಯಂ, ಅವ್ಯಕ್ತೋಯಂ, ಅಚಿಂತ್ಯೋಯಂ, ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದ್ ಏವಂ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ. ಇದನ್ನು ಅವ್ಯಕ್ತ, ಅಚಿಂತ್ಯ ಮತ್ತು ಅವಿಕಾರ್ಯ ಅಂಥೇಳಿ 3 ಬೇರೆ ಬೇರೆ ಗುಣಗಳಿಂದ ಇದನ್ನ ವಿವರಿಸಲಾಗಿದೆ. ಸೊ ಅವ್ಯಕ್ತ ಅಂತಂತಂದ್ರೆ ಕಣ್ಣಿಗೆ ವ್ಯಕ್ತ ಆಗದೆ ಇರೋದು ಅಥವಾ ಕಣ್ಣಿಗೆ ಕಾಣದೇ ಇರೋದು, ಅದನ್ನ ಅವ್ಯಕ್ತ ಅಂತೇಳಿ ಹೇಳ್ತಾರೆ. ಅಂಡ್ ಅಚಿಂತ್ಯೋಯಂ ಅಂದ್ರೆ ನಮ್ಮ ಮನಸ್ಸಿಗೆ ಗೋಚರವಾಗದೇ ಇರೋದು, ನಮ್ಮ ಚಿಂತನೆಗೆ ಗೋಚರವಾಗದೇ ಇರೋದು, ಅದನ್ನ ಅಚಿಂತ್ಯ. ಸೊ ಆತ್ಮವನ್ನು ಅವ್ಯಕ್ತ, ನಮ್ಮನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಮತ್ತು ನಮ್ಮ ಚಿಂತನೆಗೆ ಅದು ನಿಲುಕುವುದಿಲ್ಲ. ಅಚಿಂತ್ಯೋಯಂ. ಅವಿಕಾರ್ಯೋಯಂ, ಅದರಲ್ಲಿ ಯಾವುದೇ ತರಹದ ವಿಕಾರವಾಗುವುದಿಲ್ಲ. ಸೊ ವಿಕಾರ ಅಂತಂತಂದ್ರೆ ದೇಹಕ್ಕೆ ಹೇಗೆ 6 ಪ್ರಕಾರದ ವಿಕಾರಗಳಾಗುತ್ತೆ. ಸೊ ಜನ್ಮ, ಆಮೇಲೆ ಬೆಳವಣಿಗೆ, ಆಮೇಲೆ ಒಂದೇ ಸ್ಥಾನದಲ್ಲಿ ಸ್ವಲ್ಪ ಸಮಯದವರೆಗಿರೋದು, ಆಮೇಲೆ ಬೈ ಪ್ರಾಡಕ್ಟ್ಸು, ಆ ಶರೀರದಿಂದ ಬೇರೆ ಉತ್ಪನ್ನಗಳು ಆಗುತ್ತವೆ ಮಕ್ಕಳಿನ ರೂಪದಲ್ಲಿ, ಆಮೇಲೆ ಕ್ರಮೇಣ ಅದು ಕ್ಷೀಣವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದು 5ನೇ ವಿಕಾರ. 6ನೇ ವಿಕಾರ ಅದು ನಾಶವಾಗಿ ಹೋಗುತ್ತೆ. ಸೊ ಈ ಷಡ್ ವಿಕಾರ ಅಂತ ಹೇಳ್ತಾರೆ. ಸೊ ಯಾವುದೇ ಜಡ ಪದಾರ್ಥ ಇದ್ರೂ ಕೂಡ ಅದರಲ್ಲಿ ಈ 6 ಪ್ರಕಾರದ ವಿಕಾರಗಳು ಬರುತ್ತವೆ. ಸೊ ಜನ್ಮ ತೆಗೆದುಕೊಳ್ಳೋದು, ಬೆಳೆಯೋದು, ಅದೇ ಸ್ಥಾನದಲ್ಲಿ ಸ್ವಲ್ಪ ಸಮಯ ಇರೋದು, ಕೆಲವೊಂದು ಉಪ ಉತ್ಪನ್ನಗಳನ್ನು ಅದು ಸೃಷ್ಟಿ ಮಾಡೋದು, ಆಮೇಲೆ ಅದು ಕ್ಷಯವಾಗಲಿಕ್ಕೆ ಸ್ಟಾರ್ಟವಾಗೋದು, ಕ್ಷಯ ಆಗಿ ಕೊನೆಯಲ್ಲಿ ಅದು ನಾಶವಾಗಿ ಹೋಗೋದು. ಇದನ್ನ ಷಡ್ ವಿಕಾರ ಅಂತೇಳಿ ಹೇಳ್ತಾರೆ. ಆದ್ರೆ ಆತ್ಮ ಏನಿದೆ ಅದನ್ನ ಅವಿಕಾರ್ಯೋಯಂ ಅಂತೇಳಿ ಹೇಳ್ತಾರೆ. ಅದಕ್ಕೆ ಯಾವುದೇ ತರಹದ ವಿಕಾರವಾಗುವುದಿಲ್ಲ. ತಸ್ಮಾದೇವಂ ವಿದಿತ್ವ. ಸೊ ಇದನ್ನು ತಿಳ್ಕೊಂಡು ನೀನು ಶೋಚನೆಗೆ ಅರ್ಹನಲ್ಲ, ಶೋಚಿಸಬಾರದು. ನ ಅನುಶೋಚಿತು ಅರ್ಹಸಿ. ಸೊ ಇಲ್ಲಿ ಕೃಷ್ಣ ಅರ್ಜುನನಿಗೆ ಆತ್ಮವು ಶಾಶ್ವತವಾಗಿರೋದ್ರಿಂದ, ಅದಕ್ಕೆ ಯಾವುದೇ ತರಹದ ಬದಲಾವಣೆಗಳಾಗದೇ ಇರೋದ್ರಿಂದ ನೀನು ದುಃಖಕ್ಕೆ ಒಳಗಾಗಬಾರದು ಅಂತೇಳಿ ಹೇಳ್ತಾ ಇರೋದು. ಅನುವಾದ: ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಭಾವಾರ್ಥ: ಹಿಂದೆ ವರ್ಣಿಸಿರುವಂತೆ ನಮ್ಮ ಲೌಕಿಕ ಲೆಕ್ಕಾಚಾರಗಳಿಗೆ ಆತ್ಮನ ಗಾತ್ರವು ಎಷ್ಟು ಸೂಕ್ಷ್ಮವೆಂದರೆ ಅತ್ಯಂತ ಶಕ್ತವಾದ ಸೂಕ್ಷ್ಮ ದರ್ಶಕ ಯಂತ್ರವು ಅವನನ್ನು ಕಾಣಲಾರದು. ಆದುದರಿಂದ ಅವನು ಅದೃಶ್ಯ. ಆತ್ಮನ ಅಸ್ತಿತ್ವವನ್ನು ಕುರಿತು ಹೇಳಬೇಕಾದರೆ ಅವನ ಅಸ್ತಿತ್ವವನ್ನು ಕುರಿತು ಶ್ರುತಿಯ ಅಥವಾ ವೇದ ಜ್ಞಾನದ ಪ್ರಮಾಣವನ್ನು ಮೀರಿ ಪ್ರಾಯೋಗಿಕವಾಗಿ ಯಾರೂ ಸಿದ್ಧ ಮಾಡಿ ತೋರಿಸಲಾರರು. ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಏಕೆಂದರೆ
ಆತ್ಮನ ಅಸ್ತಿತ್ವವನ್ನು ನಾವು ಗ್ರಹಣ ಶಕ್ತಿಯಿಂದ ತಿಳಿಯಬಲ್ಲೆವು. ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬೇರೆ ಯಾವ ಆಧಾರವೂ ಇಲ್ಲ. ಶ್ರೇಷ್ಠ ಪ್ರಮಾಣದ ಆಧಾರ ಮಾತ್ರದಿಂದಲೇ ನಾವು ಅನೇಕ ಸಂಗತಿಗಳನ್ನು ಒಪ್ಪಬೇಕಾಗುತ್ತದೆ. ತನ್ನ ತಾಯಿಯು ಅಧಿಕಾರಯುತವಾಗಿ ತಂದೆ ಯಾರು ಎಂದು ಹೇಳಿದುದನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ. ತಂದೆಯು ಯಾರು ಎನ್ನುವುದನ್ನು ತಿಳಿಯಲು ತಾಯಿಯ ಮಾತಲ್ಲದೆ ಬೇರೆ ಪ್ರಮಾಣವಿಲ್ಲ. ಹಾಗೆಯೇ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ವೇದಗಳ ಅಧ್ಯಯನವಲ್ಲದೆ ಬೇರೆ ಆಧಾರವಿಲ್ಲ. ಇದನ್ನೇ ಇತರ ಮಾತುಗಳಲ್ಲಿ ಹೇಳುವುದಾದರೆ, ಮನುಷ್ಯನ ಪ್ರಯೋಗಾಧಾರಿತ ತಿಳುವಳಿಕೆಯಿಂದ ಆತ್ಮನನ್ನು ಗ್ರಹಿಸುವುದು ಸಾಧ್ಯವೇ ಇಲ್ಲ. ಇಲ್ಲಿ ಹೇಳಿರುವುದು, ಇದಕ್ಕೂ ಮುಂಚೆನೂ ಕೂಡ ನಾವು ನೋಡಿದ್ದೇವೆ ಹೇಗೆ ಆತ್ಮದ ಬೇರೆ ಬೇರೆ ಗುಣಗಳನ್ನು ವಿವರಿಸಲಾಗಿದೆ. ಆಮೇಲೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಹೇಗೆ ಆತ್ಮದ ಗಾತ್ರ ಏನಿದೆ ಅದು ಕೂದಲಿನ ತುದಿಯನ್ನು 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಏನಿದೆ ಅದು ಆತ್ಮನ ಗಾತ್ರ ಅಂತೇಳಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸೊ ಅದು ಇಷ್ಟು ಸೂಕ್ಷ್ಮವಾಗಿರೋದ್ರಿಂದ ಯಾವುದೇ ಪ್ರಕಾರದ ಸೂಕ್ಷ್ಮದರ್ಶಕ ಯಂತ್ರಗಳಿಂದನೂ ಕೂಡ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲದೆ ಈ ಸೂಕ್ಷ್ಮದರ್ಶಕ ಯಂತ್ರಗಳು ವರ್ಕ್ ಆಗೋದು ಲೈಟ್, ಆ ಆಬ್ಜೆಕ್ಟ್ ಮೇಲೆ, ವಸ್ತುವಿನ ಮೇಲೆ ಲೈಟ್ ಬಿದ್ದು ಅದರದ್ದೇನು ಪ್ರತಿಫಲನ ಆಗುತ್ತೆ, ಏನು ಅದರದ್ದು ರಿಫ್ಲೆಕ್ಷನ್ ಆಗುತ್ತೆ, ಆ ರಿಫ್ಲೆಕ್ಷನ್ ಅನ್ನ ಡಿಟೆಕ್ಟ್ ಮಾಡಿ ಯಾವುದೇ ವಸ್ತುವನ್ನು ನೋಡ್ಬೋದು. ಈಗ ಕತ್ಲಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಯಾಕೆ ನೋಡ್ಲಿಕ್ಕಾಗಲ್ಲ? ಯಾಕಂದ್ರೆ ಅಲ್ಲಿ ಬೆಳಕು ಬಿದ್ದು ಬೆಳಕು ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಬೆಳಕಿನ ಪ್ರತಿಫಲನ ಆಗ್ತಾ ಇಲ್ಲ. ಸೊ ಯಾವ ವಸ್ತುವಿನಿಂದ ಬೆಳಕು ಪ್ರತಿಫಲನ ಆಗೋದಿಲ್ವೋ ಅದನ್ನು ನಮಗೆ ನೋಡ್ಲಿಕ್ಕಾಗಲ್ಲ. ಸೊ ನಮ್ಮ ನೋಡೋ ಕೆಪಾಸಿಟಿ ಏನಿದೆ ಅದು ನಮ್ಮ ಕಣ್ಣಿನ ಮೇಲೆ ಮತ್ತು ಬೆಳಕಿನ ಮೇಲೆ ಅವಲಂಬಿಸಿದೆ. ಕಣ್ಣಷ್ಟೇ ಇದ್ರೆ ನಾನು ಎಲ್ಲ ನೋಡ್ತೇನೆ ಅಂತೇಳಿ ಆಗಲ್ಲ. ಕಣ್ಣಿನ ಜೊತೆಗೆ ನಮ್ಗೆ ಬೆಳಕು ಕೂಡ ಇರಬೇಕು. ಬೆಳಕಿದ್ರೆ ಮಾತ್ರ ನಾವು ನೋಡ್ಬೋದು, ಬೆಳಕಿಲ್ದೇ ಇದ್ರೆ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ನೋಡೋದು ಇಂಡಿಪೆಂಡೆಂಟ್ ಅಲ್ಲ, ಅದು ಬೆಳಕಿನ ಮೇಲೆ ಅವಲಂಬಿಸಿದೆ. ಸೊ ಹಾಗಾಗಿ ನಮ್ಮ ಆತ್ಮ, ನಮ್ಮ ಏನು ಭೌತಿಕ ಇಂದ್ರಿಯಗಳಿದೆ, ಅದು ಏನು ನೋಡ್ಬೋದು ಅಂತಂತಂದ್ರೆ ಯಾವ ವಸ್ತುಗಳು ಬೆಳಕನ್ನ ಈ ತರ ಪ್ರತಿಫಲನೆ ಮಾಡುತ್ತೆ ಅದನ್ನಷ್ಟೇ ನೋಡ್ಬೋದು. ಅದು ಕೂಡ ತುಂಬಾ ಚಿಕ್ಕದಿದ್ರು ಕೂಡ ಅದನ್ನು ನಮಗೆ ನೋಡ್ಲಿಕ್ಕಾಗಲ್ಲ. ಯಾವುದೇ ವಸ್ತು ಇದ್ರೂ ಕೂಡ ಒಂದು ರೀಸನೇಬಲ್ ಸೈಜ್ ಇದ್ರಷ್ಟೇ ನಾವು ನೋಡ್ಬೋದು. ಈಗ ನಾವು ಕಣ್ಣಿನ ಮೇಲೆ ತುಂಬಾ ಗರ್ವ ಪಡ್ತೇವೆ. ಸೊ ಏನಾದ್ರು ಕೇಳಿದ್ರೆ ದೇವರದ್ದು ಅಂತ ಹೇಳಿದ್ರೆ ನಾವು ತೋರಿಸಿ ನನಗೆ ದೇವರು ನೋಡಿದ್ರೇನೆ ನಾನು ನಂಬ್ತೇನೆ ಅಂತೇಳಿ. ಆದ್ರೆ ನಮ್ದು ಕಣ್ಣಿಗೆ ಅತ್ಯಂತ ಹತ್ತಿರ ಇರೋದು ನಮ್ಮ ಕಣ್ಣಿನ ರೆಪ್ಪೆ. ಬಟ್ ಆ ಕಣ್ಣಿನ ರೆಪ್ಪೆನೆ ನಮ್ಗೆ ನೋಡ್ಲಿಕ್ಕಾಗಲ್ಲ. ನಮ್ಮ ರೆಪ್ಪೆನೆ ನಮ್ಗೆ ನೋಡ್ಲಿಕ್ಕಾಗಲ್ಲ, ಅಷ್ಟು ಕ್ಲೋಸ್ ಇದೆ ಅದು. ಕಣ್ಣು ಮೇಲೆ ಕುತ್ಕೊಂಡಿದೆ ಕಣ್ಣಿನ ರೆಪ್ಪೆ, ಬಟ್ ಆ ಕಣ್ಣಿನ ರೆಪ್ಪೆಯನ್ನು ನಾನು ನೋಡ್ಲಿಕ್ಕಾಗಲ್ಲ. ನಾನು ಬೇರೆಯವ್ರು ನೋಡ್ಬೋದು, ಬಟ್ ನನ್ನ ಕಣ್ಣಿನ ರೆಪ್ಪೆ ನನಗೆ ನೋಡ್ಲಿಕ್ಕಾಗಲ್ಲ. ಸೊ ನಮ್ಮ ಕಣ್ಣುಗಳಿಗೆ ತುಂಬಾ ಮಿತಿಗಳಿದೆ. ಬೆಳಕಿದ್ರಷ್ಟೇ ನೋಡ್ಬೋದು, ತುಂಬಾ ದೂರ ಇದ್ರೂ ನೋಡ್ಲಿಕ್ಕಾಗಲ್ಲ. ತುಂಬಾ ದೂರ ಏನೋ ಇದೆ, ಇಲ್ಲಿ ನೋಡಿದ್ರೆ ನಮ್ಗೆ ಕಾಣೋದೇ ಇಲ್ಲ, ಗೊತ್ತಾಗಲ್ಲ. ತುಂಬಾ ಹತ್ತಿರ ಇದ್ದುದು ನೋಡ್ಲಿಕ್ಕಾಗಲ್ಲ, ಕಣ್ಣು ಮೇಲೆ ರೆಪ್ಪೆ ಇದೆ, ನೋಡ್ಲಿಕ್ಕಾಗಲ್ಲ. ಆಮೇಲೆ ತುಂಬಾ ಚಿಕ್ಕದಿದ್ರು ಅದನ್ನ ನಮ್ಗೆ ನೋಡ್ಲಿಕ್ಕಾಗಲ್ಲ. ಆಮೇಲೆ ಸೂಕ್ಷ್ಮದರ್ಶಕ ಯಂತ್ರಗಳು ಅದೆಲ್ಲ ಬೆಳಕಿನ ರಿಫ್ಲೆಕ್ಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಬೆಳಕು ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ಅದನ್ನ ಅದು ಸಂವೇದಿಸಿ ಆ ವಸ್ತುಗಳನ್ನ, ಸೂಕ್ಷ್ಮ ವಸ್ತುಗಳಿದ್ರು ಕೂಡ ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡುವಂತ ಸೂಕ್ಷ್ಮದರ್ಶಕ ಯಂತ್ರಗಳಿರುತ್ತೆ. ಆದ್ರೆ ಆತ್ಮ ಒಂದು ಬೇರೆ ಎನರ್ಜಿ ಆಗಿರೋದ್ರಿಂದ, ಒಂದು ಬೇರೆ ಶಕ್ತಿ ಆಗಿರೋದ್ರಿಂದ, ಈ ಏನು ಪಂಚಭೂತಗಳಿದೆ, ಭೂಮಿ, ಅಗ್ನಿ, ಜಲ, ವಾಯು ಮತ್ತೆ ಆಕಾಶ, ಸೊ ಇದರ ಇಂಟ್ರಾಕ್ಷನ್ ಆದಾಗಿನೇ ನಾವು ಒಂದು ವಸ್ತುವನ್ನು ನೋಡ್ತೇವೆ. ಸೊ ಬೆಳಕು ಅಂದ್ರೆ ಇದು ಅಗ್ನಿಯಿಂದ ಬರುತ್ತೆ. ಸೊ ಅಗ್ನಿಯಿಂದ ಬರುವಂತಹ ಬೆಳಕಿನಿಂದ ಆ ಒಂದು ವಸ್ತುವಿನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆದ್ರೆ ನಮ್ಮ ಕಣ್ಣಿನ ಮೇಲೆ ಬಿದ್ರೆ ಅವಾಗ ನಾವು ಅದು ವಸ್ತು ಇದೆ ಅಂತೇಳಿ ಕಾಣ್ತೇವೆ. ಸೊ ಅಗ್ನಿಯ ಒಂದು ಸಹಾಯದಿಂದ ಮಾತ್ರ ನಾವು ಯಾವುದೇ ವಸ್ತುಗಳನ್ನು ನೋಡ್ಬೋದು. ಆ ಅಗ್ನಿಯ ಏನು ಬೆಳಕು ಬರುತ್ತೆ ನಮ್ಗೆ, ಅದರಿಂದ ಅಷ್ಟೇ ನಾವು ವಸ್ತುಗಳನ್ನು ನೋಡ್ಬೋದು. ಸೊ ಅಗ್ನಿ ಕೂಡ ಒಂದು ಭೌತಿಕ 5 ಪದಾರ್ಥಗಳಲ್ಲಿ ಒಂದು. ಬಟ್ ಆತ್ಮ ಏನಿದೆ ಈ 5 ಪದಾರ್ಥಗಳಿಂದ ಸೂಕ್ಷ್ಮವಾದದ್ದು, ಇದಕ್ಕಿಂತನೂ ಮೇಲಾಗಿದ್ದು. ಸೊ ಇದಕ್ಕಿಂತ ಮೇಲಾಗಿದ್ರಿಂದ ಭೌತಿಕ ಕಣ್ಣುಗಳ ಮುಖಾಂತರ ನಾವು ಈ ಆಧ್ಯಾತ್ಮಿಕ ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ತರ ನಾವು ಭಗವಂತನನ್ನು ಕೂಡ ಈ ಆಧ್ಯಾತ್ಮಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ, ಈ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಭೌತಿಕ ಶಕ್ತಿಯೇ ಒಂದು, ಮತ್ತೆ ಆಧ್ಯಾತ್ಮಿಕ ಶಕ್ತಿಯೇ ಒಂದು, ಅದರ ಗುಣಗಳೇ ಬೇರೆದು. ಸೊ ಅದರಿಂದಾಗಿ ಈ ಭೌತಿಕ ಯಾವುದೇ ಯಂತ್ರಗಳಿರಬಹುದು ಅಥವಾ ಭೌತಿಕ ಕಣ್ಣುಗಳಿರಬಹುದು, ಅದರಿಂದ ನಮಗೆ ಆತ್ಮನನ್ನಾಗಲಿ ಅಥವಾ ಪರಮಾತ್ಮನನ್ನಾಗಲಿ ನಮ್ಮಷ್ಟಕ್ಕೆ ನಾವೇ ನಮ್ಮ ಸ್ವಂತ ಶಕ್ತಿಯಿಂದ ನೋಡ್ಲಿಕ್ಕಾಗಲ್ಲ. ಯಾವಾಗ ಭಗವಂತ ನಮಗೆ ವಿಶೇಷ ಇದು
ದಿವ್ಯಂ ದದಾಮಿ ತೇ ಚಕ್ಷು. ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ತೋರಿಸ್ಬೇಕಾದ್ರೆ ಹೇಳ್ತಾನೆ, ಸೊ ನಾನು ನಿನಗೆ ದಿವ್ಯ ಚಕ್ಷುಗಳನ್ನು ಕೊಡ್ತೇನೆ, ದಿವ್ಯವಾದ ನೇತ್ರಗಳನ್ನು ಕೊಡ್ತೇನೆ, ಆವಾಗ ನೀನು ನನ್ನ ವಿಶ್ವರೂಪದ ದರ್ಶನ ಮಾಡ್ಬೋದು ಅಂತೇಳಿ. ಸೊ ಯಾವಾಗ ಭಗವಂತನು ಕೃಪೆ ಮಾಡಿ ನಮಗೆ ಅವಕಾಶ ಕೊಡ್ತಾನೆ, ಆವಾಗ ಅಷ್ಟೇ ನಾವು ಭಗವಂತನನ್ನ ಅಥವಾ ಆತ್ಮವನ್ನು ನೋಡ್ಬೋದು. ಇಲ್ಲವಾದ್ರೆ ನಮಗೆ ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಆತ್ಮವನ್ನು ನೋಡಿರುವಂಥ ಕೆಲವೊಂದು ಉದಾಹರಣೆಗಳು ನಮಗೆ ಶ್ರೀಮದ್ ಭಾಗವತಂದಲ್ಲಿ ಬರುತ್ತೆ. ಶ್ರೀಮದ್ ಭಾಗವತಂದಲ್ಲಿ ಈ ಅಘಾಸುರ ಸರ್ಪನನ್ನು ಕೃಷ್ಣ ಕೊಂದಾಗ ಆ ಅಘಾಸುರ ಅವನು ದೊಡ್ಡ ಒಂದು ಹಾವಿನ ರೂಪದಲ್ಲಿ ಆ ತರದ ಒಂದು ರೂಪವನ್ನು ತೆಗೆದುಕೊಂಡು ವೃಂದಾವನದಲ್ಲಿ ತನ್ನ ಬಾಯಿ ತೆಗೆದುಕೊಂಡು ಅವನು ಕೂತ್ಕೊಂಡಿರ್ತಾನೆ. ಸೊ ಅದರಲ್ಲಿ ಕೃಷ್ಣನ ಫ್ರೆಂಡ್ಸ್ ಎಲ್ಲ, ಕೃಷ್ಣನ ಸ್ನೇಹಿತರು, ಆಮೇಲೆ ಲಾಸ್ಟಿಗೆ ಕೃಷ್ಣ ಕೂಡ ಅದರಲ್ಲಿ ಎಂಟರ್ ಮಾಡ್ತಾನೆ. ಆಮೇಲೆ ಅಲ್ಲಿ ಒಳಗೆ ಹೋದ್ಮೇಲೆ ಕೃಷ್ಣ ತನ್ನ ಶರೀರವನ್ನು ಇಷ್ಟು ವಿಶಾಲ ಮಾಡಿ ಆ ಸರ್ಪವನ್ನು ಕೊಲ್ತಾನೆ. ಅದಾದ್ಮೇಲೆ ಕೃಷ್ಣ ಆ ಸರ್ಪದ ಬಾಯಿಂದ ಹೊರಗಡೆ ಬರ್ತಾನೆ. ಅದೇನು ಹೆಬ್ಬಾವಿರುತ್ತೆ, ಆ ಹೆಬ್ಬಾವಿನ ಬಾಯಿಂದ ಹೊರಗಡೆ ಬರ್ತಾನೆ. ಸೊ ಆ ಹೆಬ್ಬಾವು ಸತ್ತೋದಾಗ ಅದ್ರದ್ದು ಆತ್ಮ ಹೊರಗಡೆ ಬಂದು ವೇಟ್ ಮಾಡ್ತಾ ಇರುತ್ತೆ. ಯಾವಾಗ ಕೃಷ್ಣ ಹೊರಗಡೆ ಬರ್ತಾನೆ ಆವಾಗ ಆತ್ಮ ಕೃಷ್ಣನ ಶರೀರದಲ್ಲಿ ಹೋಗಿ ಲೀನವಾಗುತ್ತೆ. ಇದನ್ನ ಬ್ರಹ್ಮ ಸಾಯುಜ್ಯ ಅಂತೇಳಿ ಹೇಳ್ತಾರೆ. ಸೊ ಅದೇ ತರಹ ಶಿಶುಪಾಲನನ್ನು ಕೊಂದಾಗ ಕೂಡ ಆ ಸಮಯದಲ್ಲಿ ಕೂಡ ಶಿಶುಪಾಲನನ್ನು ಸುದರ್ಶನ ಚಕ್ರದಿಂದ ಕೊಂದ ಕೂಡಲೇ ಇಮಿಡಿಯೇಟ್ ಆಗಿ ಅವನ ಶರೀರದಿಂದ ಆ ಆತ್ಮ ಹೊರಗಡೆ ಬಂದು ಬೆಳಕಿನ ರೂಪದಲ್ಲಿ ಒಂದು ಸೂಕ್ಷ್ಮವಾಗಿದ್ದು ಒಂದು ವೆರಿ ಸ್ಮಾಲ್ ಪಾರ್ಟಿಕಲ್ ತರ ಫುಲ್ ಎಫಲ್ಜೆಂಟ್ ಇರೋದು, ತುಂಬಾ ಪ್ರಕಾಶಮಾನವಾಗಿರೋದು, ಅದು ಬಂದ್ಬಿಟ್ಟು ಅದು ಕೂಡ ಕೃಷ್ಣನ ಶರೀರದಲ್ಲಿ ಸೇರ್ಕೊಳ್ಳುತ್ತೆ. ಸೊ ಇವರೆಲ್ಲ ಅಸುರರಾಗಿರೋದ್ರಿಂದ ಅಸುರರನ್ನು ಕೊಂದಾಗ ಅವರಿಗೆ ಈ ಬ್ರಹ್ಮ ಸಾಯುಜ್ಯ ಭಗವಂತನಲ್ಲಿ ಲೀನವಾಗುವಂತ ಮುಕ್ತಿ ಸಿಗುತ್ತೆ. ಆದ್ರೆ ಭಕ್ತರು ಹೇಗೆ ಕೃಷ್ಣನ ಸ್ನೇಹಿತರಿದ್ರು ಆ ತರ ಒಂದು ಆಧ್ಯಾತ್ಮಿಕ ಶರೀರವನ್ನು ಪಡೆದುಕೊಂಡು ಕೃಷ್ಣನ ಜೊತೆ ಬೇರೆ ಬೇರೆ ಲೀಲೆಗಳಲ್ಲಿ ಅವರು ತೊಡಕೊಂಡಿರ್ತಾರೆ. ಆದ್ರೆ ಯಾರು ಈ ತರ ಅಸುರರಿರ್ತಾರೆ ಅವರು ಕೃಷ್ಣನಿಂದ ಕೊಲ್ಲಲ್ಪಟ್ರೆ ಅವರೆಲ್ಲ ಪಾಪಗಳು ನಾಶವಾಗಿ ಅವ್ರಿಗೆ ಮುಕ್ತಿ ಸಿಕ್ಕು ಅವರು ಕೃಷ್ಣನ ಶರೀರದಲ್ಲಿ ಅವರು ಲೀನವಾಗ್ತಾರೆ ಅಥವಾ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತಾರೆ. ಸೊ ಹೀಗೆ ಕೆಲವು ಕಡೆ ಅಷ್ಟೇ ನಮಗೆ ಆತ್ಮವನ್ನು ನೋಡಿರುವಂತಹ ಉದಾಹರಣೆಗಳಿದೆ. ಅದು ಭಗವಂತನ ವಿಶೇಷ ಕೃಪೆಯಿಂದ ಮಾತ್ರ ಅದನ್ನು ನಾವು ನೋಡ್ಬೋದು. ಅದರ್ವೈಸು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ಕೆಲವೊಂದ್ಸಲ ನಮ್ಮ ಕಣ್ಮುಂದೆನೆ ಯಾರೋ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ಆಕ್ಸಿಡೆಂಟ್ ಆದಾಗೆಲ್ಲ ನಮ್ಮ ಕಣ್ಮುಂದೆನೆ ಜನ ಸಾಯ್ತಾರೆ, ನಾವು ನೋಡ್ತೇವೆ. ಆ ಸಮಯದಲ್ಲಿ ಕೂಡ ಆತ್ಮ ಅಲ್ಲಿ ಬಿಟ್ಟು ಹೋಗಿರುತ್ತೆ ಶರೀರವನ್ನ, ಬಟ್ ಅದು ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ, ಮತ್ತೆ ಅದು ಈ ಏನು ಭೌತಿಕ ವಸ್ತುಗಳಿಂದ ಆಗದೆ ಇರೋದು, ಈ ಯಾವುದೇ ವಸ್ತುಗಳ ಜೊತೆ ಅದು ಇಂಟ್ರಾಕ್ಷನ್ ಮಾಡಲ್ಲ. ಸೊ ಅದಕ್ಕೆ ಅದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನು ನಾವು ಕೇವಲ ವೇದಗಳ ಮುಖಾಂತರ ಅಷ್ಟೇ ನಾವು ಅದನ್ನ ತಿಳಿದುಕೊಳ್ಬಹುದು. ಹೇಗೆ ವೇದಗಳಲ್ಲಿ ಅದರ ಸೈಜ್ ಹೇಳಲಾಗಿದೆ, ಈಗ ಭಗವದ್ಗೀತೆಯಲ್ಲಿ ಹೇಗೆ ಅದರ ಗುಣಗಳನ್ನು ಹೇಳಲಾಗಿದೆ, ಕೇವಲ ಈ ಸೋರ್ಸಿನ ಮುಖಾಂತರ ಅಷ್ಟೇ ನಾವು ಆತ್ಮದ ಬಗ್ಗೆ ತಿಳಿದುಕೊಳ್ಳಬಹುದು. ಆಮೇಲೆ ಈ ಯೋಗದ ಮುಖಾಂತರ ಮತ್ತು ಭಕ್ತಿಯೋಗದ ಮುಖಾಂತರ ಕೂಡ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಗುರುವಿನ ಕೃಪೆಯಿಂದ ಮತ್ತು ಭಗವಂತನ ಕೃಪೆ ಆದ್ರೆ ಒಬ್ಬ ವ್ಯಕ್ತಿಯು ತನ್ನ ಶರೀರದ ಒಳಗಡೆ ಇರೋ ಆತ್ಮ ಪರಮಾತ್ಮ ಎರಡನ್ನು ಕೂಡ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು. ಅದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಭಕ್ತಿಯಲ್ಲಿ ಸಾಧನೆಯನ್ನು ಮಾಡಬೇಕು. ಸೊ ಅವಾಗ ನಾವು ಆ ಒಂದು ಸ್ಥಾನಕ್ಕೆ ಮುಟ್ಟಬಹುದು. ಸೊ ಇಲ್ಲಿ ಆತ್ಮವನ್ನು ಈಗ ನಾವು ತಿಳ್ಕೋಬೇಕಾಗಿರೋದು ಕೇವಲ ಶಾಸ್ತ್ರಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ಕೇಳಿ ಮಾತ್ರ ನಾವು ಅದ್ರ ಬಗ್ಗೆ ತಿಳ್ಕೊಬಹುದು. ಸೊ ಈಗ ಇದನ್ನ ಕೇಳಿ ನಾವು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಈಗ ನಾವು ನೋಡಿಲ್ಲ, ಆದ್ರೂ ನಾವು ಹೇಗೆ ನಂಬಬೇಕು? ಸೊ ಅದಕ್ಕೆ ಪ್ರಭುಪಾದರು ಉದಾಹರಣೆ ಕೊಡ್ತಾ ಇರೋದು, ಈಗ ನಮ್ಮ ತಂದೆ ಯಾರು ಅಂತೇಳಿ ನಾವು ತಿಳಿಬೇಕಾದ್ರೆ ನಮಗೆ ಒಂದೇ ಒಂದು ಮೂಲ ಏನಂತಂದ್ರೆ ತಾಯಿಯನ್ನು ಕೇಳೋದು. ಈಗ ನಮ್ಮ ತಾಯಿಯನ್ನು ಬಿಟ್ರೆ ಯಾರೂ ಅಧಿಕೃತವಾಗಿ ಹೇಳಲಿಕ್ಕಾಗಲ್ಲ ಇದೇ ವ್ಯಕ್ತಿ ನಿನ್ನ ತಂದೆ ಅಂತೇಳಿ. ಕೇವಲ ತಾಯಿಗೆ ಗೊತ್ತಿರುತ್ತೆ ಈ ಮಗುವಿನ ತಂದೆ ಯಾರು ಅಂತೇಳಿ. ಸೊ ಆ ಮಗು ತನ್ನ ತಂದೆ ಯಾರಂತೇಳಿ ಗೊತ್ತಾಗ್ಬೇಕಂತಂದ್ರೆ ತನ್ನ ತಾಯಿಯನ್ನು ಕೇಳಿದ್ರೆ ಅವ್ರ ತಾಯಿ ಈ ವ್ಯಕ್ತಿ ನಿನ್ನ ಅಪ್ಪ ಅಂತೇಳಿ ಹೇಳಿದ್ಮೇಲೆ ಅವನಿಗೆ ಅದನ್ನ ರಿಸರ್ಚ್ ಮಾಡಿ ಅದನ್ನ ಕಂಡು ಹಿಡ್ಲಿಕ್ಕಾಗಲ್ಲ. ಸೊ ಒಂದೇ ಒಂದು ದಾರಿ ಇರೋದು ತಾಯಿಯನ್ನು ಕೇಳೋದು. ಸೊ ನನ್ನ ತಾಯಿನ ನಾನು ನಂಬಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಗೊತ್ತೇ ಆಗಲ್ಲ ತನ್ನ ತಂದೆ ಯಾರು ಅಂತೇಳಿ. ಸೊ ಅದೇ ತರಹ ವೇದಗಳಿಂದ ನಮಗೆ ಭಗವಂತ ಯಾರು, ಆತ್ಮ ಅಂದ್ರೇನು ಅಂತೇಳಿ ಗೊತ್ತಾಗುತ್ತೆ. ಸೊ ಈ ಒಂದು ಮೂಲ ಬಿಟ್ರೆ ಮತ್ತೆ ಬೇರೆ ಯಾವುದೇ ಮೂಲಗಳಿಂದ ನಾವು ಭಗವಂತನ ಬಗ್ಗೆ ಆಗಲಿ ಅಥವಾ ಆತ್ಮದ ಬಗ್ಗೆ ಆಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದನ್ನು ನಂಬಲಿಲ್ಲ ಅಂತಂತಂದ್ರೆ, ಇದೇ ಉದಾಹರಣೆ ಪ್ರಕಾರ ಹೇಗೆ ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನು ನಂಬಲಿಲ್ಲ ಅಂತಂದ್ರೆ
ಅವಾಗ ಅವನಿಗೆ ತನ್ನ ತಂದೆ ಯಾರು ಅಂತೇಳಿ ಗೊತ್ತೇ ಆಗಲ್ಲ. ಅದೇ ತರ ನಾವು ವೇದಗಳನ್ನು ನಂಬಲಿಲ್ಲ ಅಂತಂತಂದ್ರೆ ನನಗೆ ಆತ್ಮ ಯಾರು, ಆಮೇಲೆ ಭಗವಂತನು ಯಾರು ಅಂತೇಳಿ ಗೊತ್ತೇ ಆಗೋದಿಲ್ಲ. ಆಮೇಲೆ ವೇದಗಳು ಕೇವಲ ಇದಷ್ಟೇ ಹೇಳ್ತಾ ಇಲ್ಲ, ಇದು ಆತ್ಮ ಅಂದ್ರೆ ಇದು ಕೃಷ್ಣ ಭಗವಂತ ಅದೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಅದು ಒಂದು ವಿಧಾನವನ್ನು ಕೊಟ್ಟಿದೆ. ನೀವು ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ನೀವು ಈ ಪ್ರೋಸೆಸ್ ಅನ್ನು ಫಾಲೋ ಮಾಡಿ, ಈ ಪ್ರೋಸೆಸ್ ಅನ್ನು ಫಾಲೋ ಮಾಡಿದ್ರೆ ನಿಮ್ದು ಈ ತರ ಬೆಳವಣಿಗೆ ಆಗುತ್ತೆ, ನಿಮ್ಗೆ ಹೀಗೆ ಹೀಗೆ ಮುಂದೆ ಇದು 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 ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು ಸ್ಥಾನಕ್ಕೆ ಬಂದಾಗ ನಿಮಗೆ ಸಾಕ್ಷಾತ್ಕಾರವಾಗುತ್ತೆ. ಸೊ ಹೇಗೆ ಒಂದು ಸೈನ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಾಸ್ ರೂಮ್ ಅಲ್ಲಿ ಕುಳಿಸ್ಬಿಟ್ಟು ಅವರಿಗೆ ಥಿಯರಿ ಹೇಳ್ಕೊಡ್ತಾರೆ. ಸೊ ಈ ತರ ಎಲ್ಲ ಇಕ್ವೇಶನ್ಸ್ ಇದೆ, ಈ ತರ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ ನಿಮಗೆ ಈ ಒಂದು ರಿಸಲ್ಟ್ ಬರುತ್ತೆ. ಸೊ ಕ್ಲಾಸಲ್ಲಿ ಕುಳಿಸಿ ಫಸ್ಟ್ ಅವರಿಗೆ ಈ ಥಿಯರಿ ಪಾರ್ಟ್ ಅನ್ನ ಹೇಳ್ಕೊಡ್ತಾರೆ. ಆಮೇಲೆ ಪ್ರಯೋಗಾಲಯಕ್ಕೆ ಹೋಗಿ ಅವರು ಅಲ್ಲಿ ಪ್ರಯೋಗ ಮಾಡಬಹುದು. ಆ ಪ್ರಯೋಗ ಮಾಡಿದಾಗ ನಾನು ಕ್ಲಾಸಲ್ಲಿ ಏನು ಕೇಳಿದೆ ಈಗ ಮಾಡ್ತಾ ಹೋದಂಗೆ ಸೇಮ್ ನನಗೆ ಅದರ ರಿಸಲ್ಟ್ ಬರ್ತಾ ಇದೆ. ಸೊ ಅದೇ ತರ ಈ ಭಕ್ತಿ ಯೋಗದಲ್ಲಿ ಕೂಡ 9 ಸ್ತರಗಳಿದೆ. ಹೇಗೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಇದರಲ್ಲಿ ಪ್ರಗತಿ ಮಾಡ್ತಾನೆ. ಆದೋ ಶ್ರದ್ಧಾ, ಸತ ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಆಮೇಲೆ ನಿಷ್ಠಾ, ಆಮೇಲೆ ರುಚಿ, ಆಮೇಲೆ ಆಸಕ್ತಿ, ಆಮೇಲೆ ಭಾವ, ಆಮೇಲೆ ಪ್ರೇಮ ಅಂತೇಳಿ 9 ಸ್ತರಗಳಲ್ಲಿ ಇದು ಬೆಳವಣಿಗೆ ಆಗುತ್ತೆ. ಭಕ್ತಿ ಕೂಡ ಅದು ಆತ್ಮ ಸಾಕ್ಷಾತ್ಕಾರದ ಬೇರೆ ಬೇರೆ ಹಂತಗಳು. ಸೊ ಅದಕ್ಕೆ ನಾವು ಯಾವ ರೀತಿ ಭಕ್ತಿಯನ್ನು ಮಾಡ್ಬೇಕಂತೇಳಿ ಕೂಡ ಶಾಸ್ತ್ರಗಳಲ್ಲಿ ಮತ್ತೆ ಗುರುಗಳ ಮುಖಾಂತರ ನಮಗೆ ಆ ವಿಧಿವಿಧಾನಗಳನ್ನೆಲ್ಲ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಜಪ ಮಾಡ್ಬೇಕಂತೇಳಿ ಅದು ಒಂದು ವಿಧಾನ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರೆ ಅದ್ರ ಜೊತೆಗೆ ನಾವು ಮುಂದೆ ಹೋದಂಗೆ ನಾವು ಮತ್ತೆ ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅದೆಲ್ಲ ನಾವು ಮಾಡ್ತಾ ಹೋದ್ರೆ ಅವಾಗ ಸ್ಲೋ ಆಗಿ ನಮಗೂ ಕೂಡ ಹೆಚ್ಚು ಹೆಚ್ಚು ನಮ್ಮ ಆಧ್ಯಾತ್ಮಿಕ ಏನು ಸಾಕ್ಷಾತ್ಕಾರಗಳು ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಸ್ತರಕ್ಕೆ ಬಂದಾಗ ನಾವು ಆತ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು, ಮತ್ತೆ ಸ್ವಂತ ಭಗವಂತನನ್ನು ಕೂಡ ಮುಖಾಮುಖಿ ಕೂಡ ನೋಡಬಹುದು. ಸೊ ಅದಕ್ಕೆ ನಾವು ಅದ್ರದ್ದು ಏನು ಪ್ರಕ್ರಿಯೆ ಇದೆ, ಅದೇನು ಪ್ರೊಸೆಸ್ ಇದೆ ಅದನ್ನು ಪಾಲನೆ ಮಾಡಬೇಕು. ಹಾಗೆಯೇ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ವೇದಗಳ ಅಧ್ಯಯನವಲ್ಲದೆ ಬೇರೆ ಆಧಾರವಿಲ್ಲ. ಇದನ್ನೇ ಇತರ ಮಾತುಗಳಲ್ಲಿ ಹೇಳುವುದಾದರೆ ಮನುಷ್ಯನ ಪ್ರಯೋಗಾಧಾರಿತ ತಿಳುವಳಿಕೆಯಿಂದ ಆತ್ಮನನ್ನು ಗ್ರಹಿಸುವುದು ಸಾಧ್ಯವೇ ಇಲ್ಲ. ನಾವೇನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೇವೆ, ನಮ್ಮ ಏನು ಪ್ರಯೋಗಶಾಲೆಯಲ್ಲಿ ಮಾಡುವಂತ ಅದರಿಂದ ಇದನ್ನು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಗುರುಗಳ ಆಶ್ರಯದಲ್ಲಿ ಅವರ ಮಾರ್ಗದರ್ಶನದ ಪ್ರಕಾರ ಒಂದು ಸಾಧನೆಯನ್ನು ಮಾಡಿದ್ರೆ ಆವಾಗ ನಾವು ಆತ್ಮವನ್ನು ಭಗವಂತನನ್ನು ತಿಳಿದುಕೋಬಹುದು. ಆತ್ಮನು ಪ್ರಜ್ಞೆ ಮತ್ತು ಪ್ರಜ್ಞಾಶೀಲ, ಇದು ವೇದಗಳ ಹೇಳಿಕೆ. ಇದನ್ನು ನಾವು ಒಪ್ಪಬೇಕು. ದೇಹದಲ್ಲಿ ಬದಲಾವಣೆಗಳಾಗುತ್ತವೆ, ಆತ್ಮನಿಗೆ ಬದಲಾವಣೆಗಳಿಲ್ಲ. ಸರ್ವಕಾಲಕ್ಕೂ ಅವಿಕಾರವಾಗಿ ಉಳಿಯುವ ಆತ್ಮನನ್ನು ಅನಂತವಾದ ಪರಮಾತ್ಮನಿಗೆ ಹೋಲಿಸಿದರೆ ಆತ್ಮನು ಅಣು ಮಾತ್ರದವನು. ಆದ್ದರಿಂದ ಪರಮಾತ್ಮನು ಅನಂತನಾದವನು, ಅವನೊಡನೆ ಹೋಲಿಸಿದರೆ ಆತ್ಮನು ಅಣು ಮಾತ್ರದವನು. ಆದ್ದರಿಂದ ಬದಲಾವಣೆಯಾಗಲಾರದ ಅಣುಜೀವಿಯು ಎಂದೆಂದಿಗೂ ಅನಂತವಾದ ಆತ್ಮನ ಅಥವಾ ದೇವೋತ್ತಮ ಪರಮ ಪುರುಷನ ಸಮಾನವಾಗಲಾರದು. ಆತ್ಮನ ಗ್ರಹಿಕೆ ಸ್ಥಿರ ಸ್ವರೂಪವನ್ನು ದೃಢಪಡಿಸಲು ಈ ಪರಿಕಲ್ಪನೆಯನ್ನು ವೇದಗಳಲ್ಲಿ ಮತ್ತೆ ಮತ್ತೆ ವಿಭಿನ್ನ ರೀತಿಗಳಲ್ಲಿ ಹೇಳಲಾಗಿದೆ. ವಿಷಯವು ಸಂಪೂರ್ಣವಾಗಿ ತಪ್ಪಿಗೆ ಅವಕಾಶವಿಲ್ಲದೆ ಅರ್ಥವಾಗಬೇಕಾದರೆ ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ. ಸೊ ಇಲ್ಲಿ ನಾವು ನೋಡಿದಾಗೆ ಆಲ್ಮೋಸ್ಟ್ ಒಂದು 10-12 ಅಥವಾ 15 ಶ್ಲೋಕಗಳಲ್ಲಿ ಮತ್ತೆ ಮತ್ತೆ ಕೃಷ್ಣನು ಬೇರೆ ಬೇರೆ ರೀತಿಯಲ್ಲಿ ಆತ್ಮವನ್ನು ವಿವರಿಸ್ತಾ ಇದ್ದಾನೆ. ಕೆಲವೊಂದು ನಮಗೆ ರಿಪೀಟ್ ಆಗ್ತಾ ಇದೆ ಅಂತ ಅನ್ಸ್ಬೋದು, ಆದರೆ ಒಂದು ವಿಷಯವನ್ನು ನಾವು ತಪ್ಪಿಲ್ಲದೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಸೊ ಅದರಿಂದಾಗಿ ಕೃಷ್ಣ ಇದರಲ್ಲಿ ಎಷ್ಟೋ ಅದನ್ನ ರಿಪೀಟ್ ಮಾಡಿ ಆತ್ಮ ಅಂದ್ರೆ ಏನು ಅಂತೇಳಿ ಮತ್ತೆ ಮತ್ತೆ ಹೇಳ್ತಾ ಇರೋದು. ಮತ್ತೆ ಈ ಏನು ಆತ್ಮ ಇದೆ ಅದು ಅಣು ಆತ್ಮ ಆಗಿರೋದು. ಪರಮಾತ್ಮ ಅಂತಂದ್ರೆ ಅವನು ವಿಭು ಅಥವಾ ಅಸಾಮಾನ್ಯನಾಗಿರುವವನು ಅಥವಾ ತುಂಬಾ ಅನ್ಲಿಮಿಟೆಡ್ ಅನಂತನಾಗಿರುವವನು. ಸೊ ಅಂತಹ ಅನಂತವಾದ ಪರಮಾತ್ಮನಿಗೆ ಅಥವಾ ಭಗವಂತನಿಗೆ ನಾವು ಈ ಆತ್ಮವನ್ನು ಹೋಲಿಸಿ ಈ ಆತ್ಮನೇ ಅದು ಅಂತೇಳಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಆತ್ಮವು ಅಣುವಿನ ತರ ಇವನು, ಅಣು ಮಾತ್ರದವನು. ಆದ್ರೆ ಭಗವಂತನು ಅನಂತನಾದವನು. ಸೊ ಈ ಅಣು ಮತ್ತು ಅನಂತವನ್ನು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಕಂಪೇರ್ ಎದರಲ್ಲಿ ಮಾಡ್ಬೋದು? ಗುಣದಲ್ಲಿ ಮಾಡ್ಬೋದು. ಗುಣದಲ್ಲಿ ಆತ್ಮವು ಕೂಡ ಸಚ್ಚಿದಾನಂದ, ಭಗವಂತನು ಕೂಡ ಸಚ್ಚಿದಾನಂದ. ಇದರಲ್ಲಿ ನಾವು ಹೋಲಿಕೆ ಮಾಡಿ ಎರಡು ಒಂದೇ ಅಂತೇಳಿ ಹೇಳ್ಬೋದು. ಆದರೆ ಅದರ ಪ್ರಮಾಣದಲ್ಲಿ ಅಥವಾ ಅದರ ಶಕ್ತಿಗಳಲ್ಲಿ ನೋಡಿದ್ರೆ ಆತ್ಮದ ಶಕ್ತಿ ಮತ್ತು ಭಗವಂತನ ಶಕ್ತಿಗೂ ಅನ್ಲಿಮಿಟೆಡ್ ಅನಂತವಾಗಿರುವಂಥ ವ್ಯತ್ಯಾಸ ಇರುತ್ತೆ.
ಸೊ ಯಾವತ್ತೂ ಕೂಡ ನಾವು ಆತ್ಮವನ್ನು ಪರಮಾತ್ಮನಿಗೆ ಸಮಾನ ಅಂತೇಳಿ ಹೋಲಿಸಬಾರದು. ಮುಂದಿನ ಶ್ಲೋಕ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಸೊ ಈಗ ಇಲ್ಲಿಯವರೆಗೆ ಕೃಷ್ಣನು ಅರ್ಜುನನಿಗೆ ಆತ್ಮದ ಬಗ್ಗೆ ಎಲ್ಲ ಲಕ್ಷಣಗಳನ್ನು, ಅದರೆಲ್ಲ ಗುಣಗಳನ್ನು, ಹೇಗೆ ಅದು ನಿರಂತರವಾಗಿ ಇರುತ್ತದೆ ಮತ್ತೆ ಅದಕ್ಕೆ ಸಾವಿಲ್ಲ, ಇದೆಲ್ಲ ಹೇಳಿದಾನೆ. ಈಗ ಇನ್ನೊಂದು ವಿಚಾರ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಸೊ ಒಂದು ಮಾತಿಗೆ ನೀನು ಈ ಆತ್ಮದ ಬಗ್ಗೆ ನಿನ್ಗೇನು ಗೊತ್ತಿಲ್ಲ, ಸೊ ಆತ್ಮ ಇದೆ ಅಂತೇಳಿ ನಿನಗೆ ಗೊತ್ತಿಲ್ಲ. ಸೊ ಹಾಗಿದ್ರೂ ಕೂಡ ಈಗ ಶರೀರಗಳೇ ಅವಾಗವಾಗ ಜನ್ಮ ತೆಗೆದುಕೊಳ್ತಾ ಇದೆ, ಮತ್ತೆ ಶರೀರಗಳು ಸಾಯ್ತಾ ಇದೆ, ಮತ್ತೆ ಶರೀರ ಜನ್ಮ ತಗೊಳುತ್ತೆ, ಬೇರೆ ಯಾರ್ದೋ ಶರೀರ, ಮತ್ತೆ ಜನ್ಮಗಳು ತಗೊಳುತ್ತೆ, ಮತ್ತೆ ಸಾಯುತ್ತೆ. ಈಗ ವಿಜ್ಞಾನಿಗಳೇ ಹೇಳೋ ಪ್ರಕಾರ ಶರೀರಗಳು ಹಂಗೆ ಜನ್ಮ ತಗೊಳ್ತಾ ಇದೆ. ಒಂದು ಪುರುಷ ಒಂದು ಸ್ತ್ರೀ ಅವರು ಸೇರಿದಾಗ ಅಲ್ಲಿಂದ ಜನ್ಮವಾಗುತ್ತೆ, ಮಗು ಹುಟ್ಟುತ್ತೆ, ಆಮೇಲೆ ಸ್ವಲ್ಪ ಸಮಯದಾದ್ಮೇಲೆ ಆ ಶರೀರ ಮತ್ತೆ ಸತ್ತು ಹೋಗುತ್ತೆ. ಸೊ ಇದೇ ತರ ಎಷ್ಟೋ ಶರೀರಗಳು ಹುಡ್ತಾ ಇದಾವೆ, ಎಷ್ಟೋ ಶರೀರಗಳು ಸಾಯ್ತಾ ಇದಾವೆ. ಸೊ ಈ ತರ ಕೂಡ ನೀನು ಯೋಚನೆ ಮಾಡಿದ್ರು. ಅಥೈ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ಸೊ ಇದು ಜನ್ಮ ಮತ್ತು ಮೃತ್ಯು ಹೀಗೆ ನಿರಂತರವಾಗಿ ನಡೀತಾ ಏನಿದೆ. ಆತ್ಮದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಸೊ ಯಾವುದೋ ಒಂದು ಶರೀರ ಜನ್ಮ ತಗೊಳ್ತಾ ಇದೆ, ಸ್ವಲ್ಪ ದಿವಸಕ್ಕೆ ಸಾಯುತ್ತೆ, ಮತ್ತೆ ಎಷ್ಟೋ ಈ ತರ ಶರೀರಗಳು ಜನ್ಮ ತಗೊಳ್ತಾ ಇದಾವೆ, ಮತ್ತೆ ಸಾಯ್ತಾ ಇದೆ. ಸೊ ಹೀಗೆ ನೀನು ಭಾವಿಸಿದ್ರು ಕೂಡ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಸೊ ಈ ತರ ನೀನು ಭಾವಿಸಿದ್ರು ಕೂಡ ನೀನು ಯಾವುದೇ ರೀತಿಯ ಶೋಚನೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂಥೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅನುವಾದ. ಆತ್ಮವು ಅಥವಾ ಜೀವದ ಲಕ್ಷಣಗಳು ಯಾವಾಗಲೂ ಹುಟ್ಟುತ್ತಿರುವುದೆಂದು, ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರೂ ಮಹಾಬಾಹುವೆ ನೀನು ಶೋಕಿಸಲು ಕಾರಣವಲ್ಲ. ಸೊ ಇದರ ಅರ್ಥ ಏನು ಅಂತೇಳಿ ನಾವು ಭಾವಾರ್ಥದಲ್ಲಿ ಇದನ್ನು ತಿಳ್ಕೊಳ್ಳುವ. ಬೌದ್ಧರಿಗೆ ಬಹು ಸಮೀಪವಾದ ತತ್ವಶಾಸ್ತ್ರಜ್ಞರ ಮಾರ್ಗವೊಂದು ಸದಾ ಇರುತ್ತದೆ. ಇದು ಬುದ್ಧ ಧರ್ಮದವರು ಕೂಡ ಇದೇ ಹೇಳ್ತಾರೆ. ಅದರಲ್ಲಿ ಕೂಡ ಅವರು ಆತ್ಮ ಇದೆ ಅಂತೇಳಿ ಅವ್ರು ನಂಬಲ್ಲ. ಕೇವಲ ಶರೀರ ಜನ್ಮ ತಗೊಳ್ತಾ ಇದೆ, ಮತ್ತೆ ಶರೀರ ಸಾಯ್ತಾ ಇದೆ ಅಂತೇಳಿ ಬುದ್ಧ ಧರ್ಮದಲ್ಲಿ ಅವರು ಆ ಥರ ಹೇಳ್ತಾರೆ. ಸೊ ಇದು ಕೂಡ ಅದಕ್ಕೆ ಆಲ್ಮೋಸ್ಟ್ ಸಮೀಪವಾಗಿರುವಂಥ ಒಂದು ತತ್ವವಾದ. ಇದು ನಿಜವಾದ ತತ್ವವಲ್ಲ, ಬಟ್ ಒಂದು ವಾದ, ಹೇಳುವವರದು ಒಂದು ವಾದ. ಕೇವಲ ಶರೀರ ಜನ್ಮ ತಗೊಳ್ತಾ ಇದೆ, ಮತ್ತೆ ಶರೀರ ಸಾಯುತ್ತೆ ಅಂತೇಳಿ. ಇವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ನಂಬುವುದಿಲ್ಲ. ಸೊ ಇಂಥ ಜನ ಏನ್ ಮಾಡ್ತಾರೆ, ಹೆಚ್ಚಾಗಿ ಮಾಡರ್ನ್ ಸೈಂಟಿಸ್ಟು, ದೇಹವನ್ನು ಬಿಟ್ಟರೆ ಅದರೊಳಗಡೆ ಮತ್ತೆ ಏನೋ ಒಂದು ಪ್ರತ್ಯೇಕವಾಗಿ ಆತ್ಮ ಇದೆ ಅಂತೇಳಿ ಅವರು ನಂಬುವುದಿಲ್ಲ. ಸೊ ಒಂದು ಶಕ್ತಿ ಇದೆ ಆತ್ಮದ ಒಳಗಡೆ, ಆ ಶಕ್ತಿಯಿಂದಾನೇ ಎಲ್ಲ ಶರೀರ ನಡೀತಾ ಇದೆ ಅಂತೇಳಿ ಅವರು ಅದನ್ನು ನಂಬೋದಿಲ್ಲ. ಯಾಕಂದ್ರೆ ಅವರು ಕೇವಲ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದಷ್ಟೇ ನಂಬ್ತೇನೆ ಅಂತ ಹೇಳ್ತಾರೆ. ಈಗಿನ ವಿಜ್ಞಾನ ಹೇಗಿದೆ ಅಂತಂದ್ರೆ, ನಮ್ಗೇನು ಕಣ್ಣಿಗೆ ಕಾಣುತ್ತೆ ಅದಷ್ಟೇ ನಂಬ್ತೇವೆ ನಾವು, ಕಣ್ಣಿಗೆ ಕಾಣಲ್ಲ ಅಂತಂದ್ರೆ ನಂಬಲ್ಲ. ಆದ್ರೆ ನಮ್ಮ ಕಣ್ಣು ಏನಿದೆ ಅದು ಇಂಪರ್ಫೆಕ್ಟ್ ಆಗಿದೆ, ಅದು ಪರ್ಫೆಕ್ಟ್ ಆಗಿಲ್ಲ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಈ ಸ್ವಲ್ಪ ಹೊತ್ತು ಮುಂಚೆ ಡಿಸ್ಕಸ್ ಮಾಡಿರೋ ತರ, ಹೇಗೆ ಬೆಳಕಿದ್ರಷ್ಟೇ ನಾವು ನೋಡ್ಬೋದು, ಬೆಳಕಿಲ್ಲ ಅಂತಂದ್ರೆ ಕಣ್ಣಿದ್ದು ಉಪಯೋಗ ಇಲ್ಲ, ನಾವು ಕುರುಡರ ತರ ಆಗ್ಬಿಡ್ತೇವೆ ಬೆಳಕಿಲ್ಲ ಅಂತಂತಂದ್ರೆ. ಸೊ ಅವರು ತುಂಬಾ ತಮ್ಮ ಕಣ್ಣುಗಳ ಮೇಲೆ, ಇಂದ್ರಿಯಗಳ ಮೇಲೆನೆ ಅವರು ತುಂಬಾ ಭರವಸೆ ಇಟ್ಟಿರ್ತಾರೆ. ಆದರೆ ಅವರ ಇಂದ್ರಿಯಗಳು ಏನಾಗಿದೆ, ಅವು ಪರಿಪಕ್ವವಾಗಿಲ್ಲ, ಅಪರಿಪಕ್ವವಾಗಿವೆ, ಅವು ಇಂಪರ್ಫೆಕ್ಟ್ ಆಗಿದೆ. ಸೊ ಇಂಥವ್ರು ಏನ್ ಅಂದ್ಕೊಳ್ತಾರೆ, ಈ ದೇಹವನ್ನು ಬಿಟ್ಟರೆ ಒಳಗಡೆ ಮತ್ತೇನು ಇಲ್ಲ, ಆ ಥರ ಅವ್ರು ನಂಬ್ತಿರ್ತಾರೆ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಇಂತಹ ತತ್ವಶಾಸ್ತ್ರಜ್ಞರು ಇದ್ದಂತೆ ತೋರುತ್ತದೆ. ಸೊ ಆ ಸಮಯದಲ್ಲೂ ಇಂಥವರು ಇದ್ದು ಅಂತೇಳಿ ಕಾಣ್ಬರುತ್ತೆ. ಇವರನ್ನು ಲೋಕಾಯತಿಕರು ಅಥವಾ ವೈಭಾಷಿಕರು ಎಂದು ಕರೆಯುತ್ತಿದ್ದರು. ಸೊ ಆ ಸಮಯದಲ್ಲಿ ಅವರನ್ನ ಲೋಕಾಯತಿಕರು ಮತ್ತು ವೈಭಾಷಿಕರು ಎಂದು ಕರೆಯುತ್ತಿದ್ದರು. ಜಡ ವಸ್ತುವಿನ ಸಂಯೋಜನೆಯು ಒಂದು ಪಕ್ವ ಸ್ಥಿತಿಯನ್ನು ಮುಟ್ಟಿದಾಗ ಜೀವದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಇವರು ವಾದಿಸುತ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ಜಡ ವಸ್ತುಗಳು ಕಂಬೈನ್ ಆಗ್ತಾ ಇದೆ, ತಾಯಿ ಗರ್ಭದಲ್ಲಿ ಒಂದು ಶರೀರ ಬೆಳೀತಾ ಇದೆ. ಸೊ ಅದೆಲ್ಲ ಜಡ ವಸ್ತುಗಳು ಸೇರಿ ಒಂದು ಶರೀರದ ಬೆಳವಣಿಗೆ ಆಗ್ತಾ ಇದೆ. ಆಮೇಲೆ ಒಂದು ಸಮಯ ಮುಟ್ಟಿದಾಗ ಆ ಶರೀರದಲ್ಲಿ ಚೈತನ್ಯ ಬರುತ್ತೆ, ಅದರಲ್ಲಿ ಕಾನ್ಷಿಯಸ್ನೆಸ್ ಅಥವಾ ಚೇತನೆ ಪ್ರಕಟವಾಗುತ್ತೆ, ಅದು ಒಂದು ಸ್ಟೇಜಿಗೆ ಬಂದಾಗ. ಸೊ ಈ ತರ ಇವರು ವಾದ ಮಾಡ್ತಾರೆ. ಒಂದು ಜಡ ವಸ್ತುವಿನ ಸಂಯೋಜನೆ ಒಂದು ಪಕ್ವ ಸ್ಥಿತಿಯನ್ನು ಮುಟ್ಟಿದಾಗ ಜೀವದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಇವರು ವಾದಿಸುತ್ತಾರೆ. ಇಂದಿನ ಲೌಕಿಕ ವಿಜ್ಞಾನಿಯು ಪ್ರಾಪಂಚಿಕ ಮನೋಧರ್ಮದ ತತ್ವಶಾಸ್ತ್ರಜ್ಞರು ಹೀಗೆ ಚಿಂತನೆ ಮಾಡುತ್ತಾರೆ. ಸೊ ಈಗ ಮಾಡರ್ನ್ ದಿನಗಳಲ್ಲಿ ಕೂಡ ವಿಜ್ಞಾನಿಗಳಾಗ್ಲಿ ಅಥವಾ ಸೈಕಾಲಜಿಸ್ಟ್ ಅಂತ ಹೇಳಿ ಏನ್ ಹೇಳ್ತೇವೆ, ಮನೋಧರ್ಮಶಾಸ್ತ್ರಜ್ಞರು, ಅವರು ಕೂಡ ಇದೇ ತರ ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ ದೇಹವು ಹಲವು ಭೌತಿಕ ಅಂಶಗಳ ಸಂಯೋಜನೆ. ಈ ದೇಹ ಏನಂತಂದ್ರೆ ಬೇರೆ ಬೇರೆ ಕೆಮಿಕಲ್ಸ್ ಇದೆ, ಬೇರೆ ಬೇರೆ ಬಯಾಲಜಿಕಲ್ ಒಂದು ಸಿಸ್ಟಮ್ ಇದೆ ಇದರಲ್ಲಿ.
ಸೊ ಅದರಿಂದಾಗಿ ಈ ಶರೀರ ಅದಕ್ಕೆ ಒಂದು ವ್ಯಕ್ತಿತ್ವ ಸಿಕ್ಕಿದೆ. ಒಂದು ಘಟ್ಟದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಅಂಶಗಳ ಪರಸ್ಪರ ಕ್ರಿಯೆಯಿಂದಾಗಿ ಜೀವದ ಲಕ್ಷಣಗಳು ಬೆಳೆಯುತ್ತವೆ. ಮಾನವ ವಿಜ್ಞಾನಕ್ಕೆ ಆಂಥ್ರೋಪಾಲಜಿ ಈ ಸಿದ್ಧಾಂತವೇ ಆಧಾರ. ಇಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಜನಪ್ರಿಯವಾಗುತ್ತಿರುವ ಹಲವು ಹುಸಿ ಧರ್ಮಗಳು ಈ ಸಿದ್ಧಾಂತಕ್ಕೂ ಸರ್ವಶೂನ್ಯವಾದ ಭಕ್ತಿಶೂನ್ಯವಾದ ಬೌದ್ಧ ಪಂಥಗಳಿಗೂ ಅಂಟಿಕೊಂಡಿವೆ. ಸೊ ಯಾರು ಈ ತರ ಇದನ್ನ ನಂಬುತ್ತಾರೆ, ಒಂದು ಘಟ್ಟದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಅಂಶಗಳು ಪರಸ್ಪರ ಕ್ರಿಯೆಯಿಂದಾಗಿ ಜೀವದ ಲಕ್ಷಣಗಳು ಕಾಣ್ತಾ ಇದೆ, ಆಮೇಲೆ ಅದೆಲ್ಲ ಡಿಸ್ಮ್ಯಾಂಟಲ್ ಆದಾಗ ಜೀವದ ಲಕ್ಷಣಗಳು ಮುಗಿದು ಹೋಗುತ್ತೆ. ಇದು ಒಂಥರ ನಾಸ್ತಿಕರು ಹೇಳುವಂತ ಒಂದು ವಾದ ಇದು. ಸೊ ಈಗಿನ ಕಾಲದಲ್ಲೂ ಕೂಡ ತುಂಬಾ ಈ ತರ ಒಂದು ಕಲ್ಟ್, ತಮ್ಮದೇ ಆದಂತ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ಈ ತರನೇ ಬೋಧನೆ ಮಾಡೋರು ಕೂಡ ಇದ್ದಾರೆ, ಈಗಿನ ಕಾಲದಲ್ಲೂ ಕೂಡ ಇದ್ದಾರೆ. ಅವರನ್ನ ಶೂನ್ಯವಾದಿಗಳು ಅಥವಾ ಬುದ್ಧ ಧರ್ಮದಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಸೊ ಇಂಥವರು ಆಗಿನ ಕಾಲದಲ್ಲೂ ಇದ್ರು. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣವೇ ಇಲ್ಲ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇರೋದು, ನೀನು ಆತ್ಮದಲ್ಲಿ ನಿನಗೆ ನಂಬಿಕೆ ಇರಲಿ ಅಥವಾ ನಂಬಿಕೆ ಇಲ್ಲದೆ ಇರಲಿ, ಎರಡು ಸ್ಥಿತಿಯಲ್ಲಿ ಕೂಡ ನೀನು ಯುದ್ಧದಲ್ಲಿ ನೀನು ದುಃಖವನ್ನು ಅವರನ್ನು ಕೊಂದ್ರೆ ಹೇಗೆ ನಾನು ಹೇಗೆ ಕೊಲ್ಲಬಹುದು ಅವ್ರನ್ನ ಅಂತೇಳಿ ನೀನು ದುಃಖ ಪಡಬಾರ್ದು ಅಂತೇಳಿ ಆ ಒಂದು ಉದ್ದೇಶದಿಂದ ಕೃಷ್ಣ ಇಲ್ಲಿ ಈ ತರ ಒಂದು ವಾದವನ್ನು ಕೊಡ್ತಾ ಇರೋದು. ಒಂದು ಪ್ರಮಾಣದ ರಾಸಾಯನಿಕಗಳು ನಷ್ಟವಾದುವೆಂದು ಅಳುತ್ತಾ ಯಾರೂ ತನ್ನ ನಿಯತ ಕರ್ತವ್ಯದ ಪಾಲನೆಯನ್ನು ನಿಲ್ಲಿಸಿಬಿಡುವುದಿಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ಈ ಶರೀರ ಅಂದ್ರೆ ಏನಂತಂದ್ರೆ ಇದು ಕೇವಲ ಒಂದು ಕೆಮಿಕಲ್ ಕಾಂಬಿನೇಷನ್, ಬೇರೆ ಬೇರೆ ಪ್ರಕಾರದ ಕೆಮಿಕಲ್ ಕೂಡಿ ಇದು ಶರೀರ ಆಗಿದೆ. ಸೊ ಒಬ್ಬ ವ್ಯಕ್ತಿ ಸತ್ತ ಅಂತಂತಂದ್ರೆ ಏನಾಯ್ತು, ಆ ಕೆಮಿಕಲ್ಗಳು ನಾಶವಾಗುತ್ತವೆ ಅಷ್ಟೇ. ಸೊ ಯಾವುದೋ ಒಂದು ಕೆಮಿಕಲ್ ನಾಶ ಆದ್ರೆ ಯಾರಾದ್ರೂ ಅಳ್ತಾ ಕೂತ್ಕೊಳ್ತಾರಾ? ಸೊ ಯಾರಾದ್ರೂ ಆತ್ಮವನ್ನು ಇದೆ ಅಂತೇಳಿ ನಂಬಿದ್ರು ಕೂಡ ಒಂದು ವ್ಯಕ್ತಿಯ ಶರೀರ ಸತ್ತಾಗ ಅದಕ್ಕೆ ಅಳುವ ಅವಶ್ಯಕತೆ ಇಲ್ಲ. ಯಾರು ಆತ್ಮಕ್ಕೆ ನಂಬಲಿಲ್ಲ ಅಂತಂದ್ರು ಕೂಡ ಒಂದು ವ್ಯಕ್ತಿ ಸತ್ತೋದ್ರೆ ಅದೇನು ಜಸ್ಟ್ ಕೆಮಿಕಲ್ ಇಂದ ಆಗಿತ್ತು ಶರೀರ. ಸೊ ಈಗ ಅದು ಕೆಮಿಕಲ್ ಎಲ್ಲ ಡಿಸ್ಮ್ಯಾಂಟಲ್ ಆಗ್ಬಿಟ್ಟು ಅದಕ್ಕೆ ಆ ವ್ಯಕ್ತಿ ಈಗ ಮಾತಾಡ್ತಾ ಇಲ್ಲ. ಸೊ ಎರಡೂ ವಿಧವಾಗಿ ನೋಡಿದ್ರು ಕೂಡ ಈ ಸಾವಿಗೆ ಯಾರೂ ಕೂಡ ಒಂದು ಶೋಕವನ್ನು ಪಡಬಾರದು. ಇದಕ್ಕೆ ಪ್ರತಿಯಾಗಿ ಆಧುನಿಕ ವಿಜ್ಞಾನದಲ್ಲಿ ಮತ್ತು ವೈಜ್ಞಾನಿಕ ಸಮರದಲ್ಲಿ ಶತ್ರುಗಳನ್ನು ಸೋಲಿಸುವುದಕ್ಕಾಗಿಯೇ ಹಲವು ಟನ್ಗಳ ರಾಸಾಯನಿಕಗಳನ್ನು ವ್ಯರ್ಥ ಮಾಡಲಾಗುತ್ತಿದೆ. ಸೊ ಇದು ಒಂದು ಶರೀರ ಅಂತಂದ್ರೆ ಕೇವಲ ಒಂದು 10-20 kg ಅಥವಾ ಒಂದು 80 kg 100 kg ಕೆಮಿಕಲ್ಸ್ ಇರ್ಬೋದು ಒಳಗಡೆ ಎಲ್ಲ ಸೇರಿಸಿ. ಈಗ ಎಷ್ಟೋ ಟನ್ ಗಟ್ಟಲೆ ಬಾಂಬ್ಗಳಲ್ಲಿ ಕೆಮಿಕಲ್ ಹಾಕಿ ಅದನ್ನು ಯುದ್ಧಗಳಲ್ಲಿ ಅದನ್ನು ಬಾಂಬನ್ನು ಸ್ಫೋಟ ಮಾಡ್ತಿರ್ತಾರೆ. ಅವಾಗ ಎಷ್ಟೋ ಟನ್ ಗಟ್ಟಲೆ ರಾಸಾಯನಿಕಗಳು ವ್ಯರ್ಥವಾಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಹೋಲಿಸಿದ್ರೆ ಈಗ ಒಂದು 100 kg ಕೆಮಿಕಲ್ ಶರೀರದ ಒಂದು ವ್ಯಕ್ತಿ ಸತ್ತಾಗ ನಾಶ ಆಗ್ಬಿಟ್ರೆ ಅದಕ್ಕೆ ಯಾಕೆ ಒಬ್ರು ಅಳಬೇಕು? ವೈಭಾಷಿಕ ಸಿದ್ಧಾಂತದ ಪ್ರಕಾರ ದೇಹವು ಕ್ಷೀಣಗೊಂಡಾಗ ಆತ್ಮ ಎನ್ನುವುದು ಮರೆಯಾಗುತ್ತದೆ. ಆದ್ದರಿಂದ ಜೀವಾತ್ಮನಿದ್ದಾನೆ ಎಂಬ ವೇದಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಿ ಅಥವಾ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿರಲಿ ಅರ್ಜುನನು ಶೋಕಿಸಲು ಕಾರಣವೇ ಇಲ್ಲ. ಸೊ ನೀವು ವೇದಗಳನ್ನು ನಂಬರಿ ಅಥವಾ ವೇದಗಳನ್ನು ನಂಬದೇ ಇದ್ರೂ ಕೂಡ ಒಬ್ಬ ವ್ಯಕ್ತಿ ಸತ್ತಾಗ ಅದನ್ನು ಶೋಕ ಮಾಡಲಿಕ್ಕೆ ಕಾರಣವೇ ಇಲ್ಲ. ಈ ಸಿದ್ಧಾಂತದ ಪ್ರಕಾರ ಜಡ ವಸ್ತುವಿನಿಂದ ಪ್ರತಿಕ್ಷಣವು ಎಷ್ಟೋ ಸಂಖ್ಯೆಯ ಜೀವಿಗಳು ಸೃಷ್ಟಿಯಾಗುತ್ತಿವೆ. ಪ್ರತಿಕ್ಷಣವು ಅವುಗಳಲ್ಲಿ ಬಹುಸಂಖ್ಯೆಯು ನಾಶವಾಗುತ್ತಿವೆ. ಆದುದರಿಂದ ಇಂತಹ ಘಟನೆಗಳಿಗಾಗಿ ದುಃಖಿಸಲು ಕಾರಣವೇ ಇಲ್ಲ. ಸೊ ನಾವು ನಾಸ್ತಿಕರನ್ನು ಕೇಳಿದ್ರು ಕೂಡ ಅಥವಾ ವೇದಗಳನ್ನು ಕೇಳಿದ್ರು ಕೂಡ ನಾವು ಯಾವುದೇ ಪ್ರಕಾರದ ಈ ಶರೀರದ ನಾಶಕ್ಕೆ ದುಃಖ ಪಡುವಂತ ಕಾರಣ ಇಲ್ಲ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು ಗುರುವನ್ನು ಕೊಲ್ಲುವ ಪಾಪಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಲು ಕಾರಣವೇ ಇಲ್ಲ. ಈ ಹೊತ್ತಿನಲ್ಲಿ ಕೃಷ್ಣನು ಅರ್ಜುನನನ್ನು ಮಹಾಬಾಹು ಎಂದು ವ್ಯಂಗ್ಯವಾಗಿ ಕರೆಯುತ್ತಾನೆ. ಏಕೆಂದರೆ ಕೃಷ್ಣನು ವೇದಗಳ ಜ್ಞಾನವನ್ನು ತೊರೆದ ವೈಭಾಷಿಕರ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಕ್ಷತ್ರಿಯನಾಗಿ ಅರ್ಜುನನು ವೇದ ಸಂಸ್ಕೃತಿಗೆ ಸೇರಿದವನು. ಆದ್ದರಿಂದ ಅದರ ತತ್ವಗಳನ್ನು ಅನುಸರಿಸುವುದೇ ಅವನಿಗೆ ಯೋಗ್ಯವಾದದ್ದು. ಸೊ ಇಲ್ಲಿ ಕೃಷ್ಣ ವ್ಯಂಗ್ಯವಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಹೇ ಮಹಾಬಾಹುವೆ, ನೀನು ಆತ್ಮವನ್ನು ನಂಬದಿದ್ರು ಕೂಡ ಈ ಕೇವಲ ಶರೀರಗಳು ಹುಟ್ಟುತ್ತಾ ಇದ್ದಾವೆ ಮತ್ತೆ ಶರೀರ ನಾಶವಾಗ್ತಾ ಇದ್ದಾವೆ, ಆ ಥರ ನೀನು ಭಾವಿಸಿದ್ರು ಕೂಡ ನೀನು ಈ ಶರೀರದ ನಾಶಕ್ಕೆ ಯಾವುದೇ ತರಹದ ಶೋಕವನ್ನು ಪಡಲಿಕ್ಕೆ ಕಾರಣವಿಲ್ಲ ಅಂತೇಳಿ ಕೃಷ್ಣ ಇಲ್ಲಿ ವ್ಯಂಗ್ಯವಾಗಿ ಅರ್ಜುನನಿಗೆ ಹೇಳ್ತಾ ಇರೋದು. ಮುಂದಿನ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಂ ಅರ್ಹಸಿ. ಸೊ ಇನ್ನೊಂದು ವಿಧವಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಯಾಕೆ ಅವನು ಶೋಚನೆ ಪಡಬಾರದು ಅಂತೇಳಿ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಯಾರು ಜನ್ಮ ತೆಗೆದುಕೊಂಡಿದ್ದಾರೆ ಅವರಿಗೆ
ಮೃತ್ಯುವು ನಿಶ್ಚಿತವಾಗಿದೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಮತ್ತೆ ಯಾರು ಮೃತ್ಯುವನ್ನು ಹೊಂದಿದ್ದಾರೆ ಮತ್ತೆ ಅವನಿಗೆ ಜನ್ಮ ಸಿಗುವುದು ಕೂಡ ಅದು ಕೂಡ ನಿಶ್ಚಿತವಾಗಿದೆ. ಸತ್ತವನು ಮತ್ತೆ ಹುಟ್ಟಲೇಬೇಕು, ಹುಟ್ಟಿದವನು ಅವನು ಸಾಯಲೇಬೇಕು. ತಸ್ಮಾತ್ ಅಪರಿಹಾರ್ಯರ್ಥೆ. ಸೊ ಇದರಲ್ಲಿ ಯಾವುದೇ ಆಪ್ಷನೇ ಇಲ್ಲ. ಒಂದು ಭೌತಿಕ ಶರೀರ ಸಿಕ್ಕಿದೆ ಅಂತಂತಂದ್ರೆ ಒಂದ್ ಸಮಯದಲ್ಲಿ ಅದು ಸಾಯಲೇಬೇಕು. ಆಮೇಲೆ ಆ ಸತ್ತ ವ್ಯಕ್ತಿ ಅವನು ಮುಕ್ತನಾಗಿ ಭಗವಂತನ ಹತ್ರ ಹೋಗ್ಲಿಲ್ಲ ಅಂತಂತಂದ್ರೆ ಮತ್ತೆ ಅವನು ಇನ್ನೊಂದು ಶರೀರ ಪಡೀಲೇಬೇಕು. ಇದರಲ್ಲಿ ಯಾವುದೇ ಪರಿಹಾರವೇ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಸೊ ಹೀಗಿದ್ದಾಗ ನತ್ವಂ ಶೋಚಿತು ಅರ್ಹಸಿ, ನೀನು ಶೋಚನೆ ಪಡುವಂತ ಯಾವುದೇ ಕಾರಣವೂ ಇಲ್ಲ. ಅನುವಾದ: ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಭಾವಾರ್ಥ: ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಹುಟ್ಟಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಹೀಗೆ ಮನುಷ್ಯನು ಮುಕ್ತಿ ಇಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಕೊಲೆ, ಕಗ್ಗೊಲೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಆದರೆ ಮಾನವ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗುತ್ತವೆ. ಸೊ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ತನ್ನ ಕರ್ಮಕ್ಕೆ ಅನುಸಾರವಾಗಿ ಮತ್ತೆ ಅವನು ಒಂದು ಜನ್ಮವನ್ನು ತೆಗೆದುಕೊಳ್ತಾನೆ. ಹಾಗೆಯೇ ಹುಟ್ಟಿದ ವ್ಯಕ್ತಿ ಅವನ ಕರ್ಮ ಮುಗಿದಾಗ ಈ ಶರೀರದ ಏನೇನೋ ಅವನು ಸುಖ ದುಃಖಗಳನ್ನು ಅನುಭವಿಸಬೇಕು, ಅದು ಮುಗಿದಾಗ ಅವನ ಶರೀರ ಅದು ಸತ್ತೇ ಹೋಗುತ್ತೆ. ಅದನ್ನು ಕೂಡ ನಾವು ಕಾಪಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿಯವರೆಗೆ ಮುಕ್ತಿ ಸಿಗೋದಿಲ್ವೋ ಆತ್ಮಕ್ಕೆ, ಅಲ್ಲಿಯವರೆಗೆ ಇದೊಂದು ಚಕ್ರದ ಪ್ರಕಾರ ಹುಟ್ಟು ಸಾವು ನಡೀತಾನೆ ಇರುತ್ತೆ. ಸೊ ಹೀಗೆ ಹುಟ್ಟು ಸಾವು ನಡೀತಾನೆ ಇದೆ. ಇದು ಸತ್ರು ಕೂಡ ಏನು ಚಿಂತೆ ಇಲ್ಲ. ಹಾಗಂತೇಳಿ ನಾವು ಅನಗತ್ಯವಾಗಿ ಕೊಲೆ ಮಾಡಬಾರ್ದು. ಯಾರನ್ನಾಗ್ಲಿ, ಮನುಷ್ಯರನ್ನಾಗ್ಲಿ, ಪ್ರಾಣಿ ಪಕ್ಷಿಗಳನ್ನಾಗಲಿ, ಯಾರನ್ನೇ ಆಗಲಿ ನಾವು ಅನಗತ್ಯವಾಗಿ ಕೊಲೆ ಆಗಲಿ ಅಥವಾ ಅನಗತ್ಯವಾಗಿ ಯುದ್ಧಗಳನ್ನು ನಾವು ಮಾಡಬಾರ್ದು. ಆತ್ಮ ಶಾಶ್ವತವಾಗಿದೆ, ಆತ್ಮಕ್ಕೆ ಸಾವೇ ಇಲ್ಲ, ಕೇವಲ ಶರೀರ ಸಾಯ್ತಾ ಇದೆ. ಸೊ ನಾನು ಕೊಂದ್ರೂ ಕೂಡ ಕೇವಲ ಶರೀರ ಸತ್ತು ಹೋಗುತ್ತೆ, ಆತ್ಮಕ್ಕೆ ಏನೂ ಆಗಲ್ಲ. ಸೊ ಹಾಗಂತೇಳಿ ನಾವು ಅನಗತ್ಯವಾಗಿ ಕೊಲೆಗಳನ್ನು ಅಥವಾ ಯುದ್ಧಗಳನ್ನು ಮಾಡಬಾರ್ದು. ಆದರೆ ಕೆಲವೊಬ್ಬರಿಗೆ ಇಂತಹ ಹಿಂಸೆಯನ್ನು ಮಾಡಲಿಕ್ಕೆ ಶಿಕ್ಷೆಯ ರೂಪದಲ್ಲಿ ಅವರಿಗೆ ಇದನ್ನು ಅಧಿಕಾರವಾಗಿ ಕೊಟ್ಟಿರ್ತಾರೆ. ಉದಾಹರಣೆಗೆ ರಾಜನಿಗಾಗಲಿ ಅಥವಾ ಈಗ ದೇಶದಲ್ಲಿ ಕಾನೂನು ವ್ಯವಸ್ಥೆಯ ಪ್ರಕಾರ ಸೊ ಅವರಿಗೆ ಅಧಿಕಾರ ಇದೆ. ಯಾವ ವ್ಯಕ್ತಿ ಒಂದು ಏನಾದರೂ ಒಂದು ಕ್ರೈಮ್ ಅನ್ನು ಮಾಡಿದಾನೆ, ಏನಾದರೂ ಅವನು ಈ ತರ ಒಂದು ತಪ್ಪು ಕೆಲಸವನ್ನು ಮಾಡಿದಾನೆ, ಅವನಿಗೆ ಶಿಕ್ಷೆ ರೂಪದಲ್ಲಿ ನೀವು ಹಿಂಸೆಯನ್ನು ಬಳಸಬಹುದು. ಆದರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾನು ಆತ್ಮ ಅದು ಶಾಶ್ವತವಾಗಿದೆ, ಸೊ ಒಬ್ಬ ವ್ಯಕ್ತಿಯನ್ನು ಕೊಂದರೂ ಕೂಡ ಆ್ಯಕ್ಚುಲಿ ಏನು ಯಾರೂ ಸಾಯಲ್ಲ, ಆತ್ಮ ಹಾಗೆ ಇರುತ್ತೆ ಅಂತೇಳಿ ನಾವು ಅನಗತ್ಯವಾಗಿ ಕೊಲೆಯನ್ನಾಗಲಿ ಯುದ್ಧಗಳನ್ನು ಮಾಡಬಾರ್ದು. ಕುರುಕ್ಷೇತ್ರ ಸಮರವು ಪರಮ ಪ್ರಭುವಿನ ಸಂಕಲ್ಪ, ಆದ್ದರಿಂದ ಅದು ಅನಿವಾರ್ಯವಾಗಿತ್ತು. ಸೊ ಈ ಯುದ್ಧ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಕೃಷ್ಣ ಎಲ್ಲ ಅಸುರರನ್ನು ಈ ಯುದ್ಧದ ಮುಖಾಂತರ ಕೊಲ್ಲಬೇಕಂತೇಳಿ ಕೃಷ್ಣ ಅದನ್ನ ಪ್ಲಾನ್ ಮಾಡಿದಾನೆ, ಕೃಷ್ಣನ ಸಂಕಲ್ಪವಾಗಿ. ಯಾಕಂದ್ರೆ ಕೃಷ್ಣನ ಅವತಾರ ತೆಗೆದುಕೊಂಡಿದ್ದೆ ಈ ತರ ಎಲ್ಲ ಅಸುರರಿಂದ ಭೂಮಿಯ ಭಾರ ಹೆಚ್ಚಾಗಿರುತ್ತೆ. ನಾವು ಭಾಗವತಂದಲ್ಲಿ ನೋಡ್ತೇವೆ, ಕೃಷ್ಣ ಅವತಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಭೂಮಿ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ಭೂಮಿಯ ಮೇಲೆ ತುಂಬಾ ಅಸುರರಿಂದಾಗಿ ನನ್ನ ಭಾರ ಹೆಚ್ಚಾಗಿದೆ ಅಂತೇಳಿ. ಅವಾಗ ಬ್ರಹ್ಮ ಎಲ್ಲ ದೇವಿ ದೇವತೆಗಳು ಸೇರಿ ವಿಷ್ಣುವಿನ ಹತ್ರ ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಅಲ್ಲಿಂದ ಅವರಿಗೆ ಇದು ಬ್ರಹ್ಮನ ಹೃದಯದಲ್ಲಿ ಅವನಿಗೆ ಉಪದೇಶವಾಗುತ್ತೆ, ಅಂದ್ರೆ ನಾನು ಸ್ವಲ್ಪ ಸಮಯದಲ್ಲಿ ನಾನು ಅವತಾರ ತೆಗೆದುಕೊಳ್ತೇನೆ ಅಂತೇಳಿ. ಸೊ ಆವಾಗ ಕೃಷ್ಣ ಇಲ್ಲಿ ಅವತರಿಸ್ತಾನೆ. ಸೊ ಕೃಷ್ಣ ಬಂದಿರೋದೇ ಎಲ್ಲ ಅಸುರರನ್ನು ಸಂಹಾರ ಮಾಡಲಿಕ್ಕೆ, ಭೂಮಿಯ ಭಾರವನ್ನು ಕಡಿಮೆ ಮಾಡಲಿಕ್ಕೆ. ಸೊ ಈ ಕುರುಕ್ಷೇತ್ರ ಯುದ್ಧ ಕೃಷ್ಣನ ಒಂದು ಪ್ಲಾನ್, ಎಲ್ಲ ಅಸುರರನ್ನು ಅದರಲ್ಲಿ ಕೊಲ್ಲಿಕ್ಕೆ. ಸೊ ಕೃಷ್ಣನ ಸಂಕಲ್ಪ ಇರೋದ್ರಿಂದ ಯುದ್ಧ ನಡೆದೇ ಹೋಗುತ್ತೆ, ಅದರಲ್ಲಿ ಬೇರೆ ಯಾವುದೂ ಆಪ್ಷನ್ ಇಲ್ಲ. ಸೊ ಧರ್ಮಕ್ಕಾಗಿ ಹೋರಾಡುವುದು ಕ್ಷತ್ರಿಯನ ಕರ್ತವ್ಯ. ಅರ್ಜುನನ ಒಬ್ಬ ಕ್ಷತ್ರಿಯನಾಗಿರೋದ್ರಿಂದ ಕ್ಷತ್ರಿಯನ ಕರ್ತವ್ಯ ಅಂತಂದ್ರೆ ಅವನು ಧರ್ಮಕ್ಕಾಗಿ ಹೋರಾಡಬೇಕು. ಅವನು ತನ್ನ ನ್ಯಾಯವಾದ ಕರ್ತವ್ಯವನ್ನಷ್ಟೇ ಮಾಡುತ್ತಿರುವಾಗ ತನ್ನ ಬಂಧುಗಳ ಸಾವಿಗಾಗಿ ಹೆದರಬೇಕೇ, ದುಃಖಿಸಬೇಕೇ? ಪಾಪ ಕರ್ಮಗಳೆಂದರೆ ಅವನಿಗೆ ತುಂಬ ಭಯ. ಧರ್ಮವನ್ನು ಮುರಿದು ಅದರಿಂದ ಪಾಪ ಕಾರ್ಯಗಳ ಫಲಕ್ಕೆ ಅವನು ಒಳಗಾಗುವುದು ಯೋಗ್ಯವಲ್ಲ. ತನ್ನ ನ್ಯಾಯವಾದ ಕರ್ತವ್ಯವನ್ನು ಮಾಡಲು ತಪ್ಪಿಸಿಕೊಂಡರೆ ಅವನು ತನ್ನ ಬಂಧುಗಳ ಸಾವನ್ನು ತಡೆಯಲು ಸಮರ್ಥನಾಗುವುದಿಲ್ಲ. ತಪ್ಪು ಕಾರ್ಯದ ಪಥವನ್ನು ಆರಿಸಿಕೊಂಡದ್ದರಿಂದ ಅವನೇ ನೀತಿಭ್ರಷ್ಟನಾಗುತ್ತಾನೆ. ಸೊ ಇದು ಅರ್ಜುನನಿಗೆ ತುಂಬಾ ಒಂದು ಗೊಂದಲದ ವಿಚಾರ. ಯಾಕಂದ್ರೆ ಧರ್ಮಕ್ಕಾಗಿ ಅವನು ಯುದ್ಧ ಮಾಡಬೇಕು, ಧರ್ಮಕ್ಕಾಗಿ ಅವನು
ಯಾರು ಧರ್ಮದ ವಿರುದ್ಧ ಇದ್ದಾರೆ ಅವರನ್ನು ಕೊಲ್ಲಬೇಕು. ಆದರೆ ಅದು ಯಾರಾದರೂ ಹೊರಗಿನವರಾದರೆ ಅದು ಸುಲಭವಾಗಿ ಮಾಡಿಬಿಡ್ಬೋದು. ಆದರೆ ಇವರೆಲ್ಲ ನನ್ನ ಸಂಬಂಧಿಕರು, ಅದರಲ್ಲೂ ನನ್ನ ಸಾಕಿ ಸಲುಹಿದಂಥ ಅವರು ಭೀಷ್ಮ ಪಿತಾಮಹರು, ನನಗೆ ವಿದ್ಯೆಯನ್ನು ಕೊಟ್ಟಿರುವಂಥ ದ್ರೋಣರು, ಅಂಥವರನ್ನು ಕೊಲ್ಲುವಂಥ ಸ್ಥಿತಿ ಬಂದಿರೋದ್ರಿಂದ ಅರ್ಜುನನು ಈ ಒಂದು ಗೊಂದಲಕ್ಕೆ ಒಳಗಾಗಿರ್ತಾನೆ. ಸೊ ಅಲ್ಲಿ ಅವನಿಗೆ ಏನು ಮಾಡ್ಬೇಕಂತೇಳಿ ತೋಚದೇ ಇದ್ದಾಗ ಆವಾಗ ಅವನು ಕೃಷ್ಣನಿಗೆ ಶರಣಾಗಿ, ಈಗ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನೀನು ನನಗೆ ಉಪದೇಶ ಮಾಡು, ಯಾವುದು ಸರಿಯಾದ ದಾರಿ, ನನಗೆ ಶ್ರೇಷ್ಠವಾಗಿದ್ದು ಯಾವುದು ಅದನ್ನು ಹೇಳ್ಕೊಡು ಅಂತ ಹೇಳಿದಾಗ ಆವಾಗ ಕೃಷ್ಣ ಈ ಭಗವದ್ಗೀತೆ ಉಪದೇಶವನ್ನು ಸ್ಟಾರ್ಟ್ ಮಾಡಿರೋದು. ಸೊ ಸ್ಟಾರ್ಟಿಂಗಲ್ಲಿ ಅರ್ಜುನ ಸ್ಥಿತಿ ಆಗಿರುತ್ತೆ. ಭಗವದ್ಗೀತೆಯನ್ನು ಕೇಳಿದ ನಂತರ ಅರ್ಜುನ ಮತ್ತೆ ತನ್ನ ಮನಸ್ಥಿತಿಯನ್ನು, ತನ್ನ ನಿಜವಾದ ಏನು ಮನಸ್ಥಿತಿ ಇದೆ ಭಗವಂತನ ಸೇವೆಯಲ್ಲಿ ತೊಡಕೊಂಡಿರೋದು, ಅದರಲ್ಲಿ ವಾಪಸ್ ಬಂದ್ಬಿಟ್ಟು ಕರಿಷ್ಯೆ ವಚನಂ ತವ, ನೀನು ಏನು ಹೇಳ್ತಾ ಇದೆಯಾ ನಾನು ಅದನ್ನೇ ಮಾಡ್ತೇನೆ ಅಂತೇಳಿ ಲಾಸ್ಟಲ್ಲಿ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಸೊ ಅದು ಭಗವದ್ಗೀತೆ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗುವವರೆಗೆ ಅದು ಅರ್ಜುನನ ಸ್ಥಿತಿ ಹೇಗಿತ್ತು ಮತ್ತೆ ಹೇಗಾಯಿತು ಭಗವದ್ಗೀತೆ ಕೇಳಿದ ನಂತರ, ಸೊ ಅದನ್ನು ನಾವು ಲಾಸ್ಟ್ ಅಧ್ಯಾಯದಲ್ಲಿ ನೋಡ್ಬೋದು. ಸೊ ಈಗ ಜಸ್ಟ್ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಕೃಷ್ಣ ಪ್ರಾರಂಭ ಮಾಡಿರೋದು 2ನೇ ಅಧ್ಯಾಯದಲ್ಲಿ. ಸೊ ಏನು ಭಗವತ್ ಆಧ್ಯಾತ್ಮಿಕ ವಿದ್ಯೆ ಇದೆ, ಆತ್ಮವಿದ್ಯೆ ಇದೆ, ಅದರ ABCD ಈ ಫಸ್ಟ್ ಮೂಲಭೂತವಾಗಿರೋದಂತಂದ್ರೆ ಆತ್ಮದ ಬಗ್ಗೆ ತಿಳಿದುಕೊಳ್ಳೋದು. ನಾನು ಈ ಶರೀರದಲ್ಲ, ಶರೀರದ ಒಳಗಡೆ ಇರುವಂಥ ಆತ್ಮ, ಆ ಆತ್ಮದ ಲಕ್ಷಣಗಳು ಏನು ಅಂತೇಳಿ ಕೃಷ್ಣ ಈ ಚಾಪ್ಟರಲ್ಲಿ ಹೇಳ್ತಾ ಇರೋದು. ಸೊ ಶ್ಲೋಕ ನಂಬರ್ 28. ಸೊ ಇಲ್ಲಿಗೆ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂದಿದೆ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೋತ್ತರವನ್ನು ಈಗ ಮಾಡ್ಬೋದು. ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿದೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡ್ವಿ, ಯಾರಾದರೂ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ಬೋದಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಇವತ್ತಿಂದ ಏನಾದರೂ ಕಲ್ಕೊಂಡಿರುವಂಥ ಪಾಯಿಂಟ್ಸು ಏನೇನು ಇವತ್ತು ಅರ್ಥ ಮಾಡ್ಕೊಂಡೇನೋ, 1 ಪಾಯಿಂಟ್ಸ್ 2 ಪಾಯಿಂಟ್ಸ್ ಯಾರಾದರೂ ಹೇಳ್ಬೋದು. ಕೃಷ್ಣ ಪ್ರಭು, ಹರೇ ಕೃಷ್ಣ. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ ಪ್ರಭು, ಅಂದ್ರೆ ಆತ್ಮ ನಿತ್ಯವಾದದ್ದು. ಹಾ, ಸೊ ಅದರಿಂದ ನಾವು ನಮ್ ಮಾಡಿರೋ ಕರ್ಮಗಳಿಂದ ಶರೀರವನ್ನು ಪಡ್ಕೊಳ್ತಾ ಇರುತ್ತೆ ಪ್ರಭು ಆತ್ಮ. ಆದ್ದರಿಂದ ನಾವು ಯಾರಾದ್ರೂ ತೀರ್ಕೊಂಡಾಗ ನಾವು ಶೋಕಿಸುವುದು ಅವಶ್ಯಕತೆ ಮಾಡಬಾರ್ದು. ವೆರಿ ಗುಡ್. ಅದೊಂದು. ಇನ್ನೂ ಒಂದಂದ್ರೆ ಆಲ್ರೆಡಿ ಅದು ಆತ್ಮ ಎಂಬುದು ಅಂದ್ರೆ ಭಗವಂತ ನಿಶ್ಚಯ ಮಾಡಿದಾನೆ ಆಲ್ರೆಡಿ. ಅವರು ಯುದ್ಧದಲ್ಲಿ ನನ್ನ ಕೈಯಿಂದನೇ ಅವರು ಆಲ್ರೆಡಿ ನಮ್ ಕೈಯಿಂದ ಇದು ಪಟ್ಟಿದ್ದಾರೆ, ನೀನೇನು ಸೋಕಿಸ್ಬೇಡ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಎಸ್, ವೆರಿ ಗುಡ್. ಮತ್ತೆ ಯಾರಾದ್ರೂ ಏನಾದ್ರು ಪಾಯಿಂಟ್ಸ್ ಹೇಳ್ಬೋದಾ? ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲೇ ಸ್ಟಾಪ್ ಮಾಡುವ. ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವೆಲ್ಲ ಸೇರುವ. ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಎಲ್ರಿಗೂ ಹರೇ ಕೃಷ್ಣ. ಪ್ರಭು, ನಮ್ಗೊಂದು ಡೌಟ್ ಕೇಳಬೇಕಿತ್ತು ಪ್ರಭು. ಹಾ, ಹೇಳಿ ಹೇಳಿ. ಪ್ರಭು, ಈಗ ಈರುಳ್ಳಿ ಬೆಳ್ಳುಳ್ಳಿ ನಾನು ಬಿಟ್ಟು 2 ವರ್ಷ ಆಯ್ತು ಪ್ರಭು. ಓಕೆ. ಬಟ್ ಈಗ ಸಿಚುವೇಶನ್ ಹೇಗ್ ಬಂದಿದೆ ಅಂದ್ರೆ ಪ್ರಭು, ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ನಂಗೆ ಇದು ಮಾಡಕ್ ಆಗ್ತಿಲ್ಲ. ಕೋಚಿಂಗ್ ಸಲುವಾಗಿ ಹೊರಗೆ ಬಂದಿದ್ದೆ. ಹೊರಗಡೆ ಇದ್ದೀರಾ? ಓಕೆ ಓಕೆ. ಹೇಗ್ ಏನ್ ಮಾಡ್ಬೇಕು? ಓಕೆ, ಅಂದ್ರೆ PG ಅಲ್ಲಿ ಇದ್ರೆ ಅಲ್ಲಿ ಅದೇ ತರ ಇದ್ ಮಾಡ್ತಾರ ಅಂತ ಹೇಳಿನಾ? ಹೊರಗಡೆ ಏನಾದ್ರು ಇದ್ರೆ ಅಥವಾ ಹಾಸ್ಟೆಲ್ ಅಲ್ಲಿ PG ಅಲ್ಲಿ ಇದ್ರೆ? ಹಾಸ್ಟೆಲ್ ಅಲ್ಲಿ. ಓಕೆ. ಅಲ್ಲಿ ಏನ್ ಕುಕಿಂಗ್ ವ್ಯವಸ್ಥೆ ಇಲ್ವಾ? ನೀವೇ ಕುಕ್ ಮಾಡೋಳ್ತಾರ? ಅಲ್ಲಿ ಕುಕಿಂಗ್ ವ್ಯವಸ್ಥೆ ಇದೆ ಬ್ರೋ, ಅದ್ರ ಪರ್ಮಿಷನ್ ಕೊಡಲ್ಲ ಬ್ರೋ. ಓಹೋ, ಓಕೆ ಓಕೆ. ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ಪರ್ಸನಲಿ, ನಾವು ನೋಡುವ ಏನಾದ್ರು ಒಂದು ಯಾವ ಊರಲ್ಲಿ ಇದ್ದೀರಾ, ಅಲ್ಲಿ ಏನಾದ್ರು ನಿಯರ್ ಬೈ ಏನಾದ್ರು ಸಿಗುತ್ತಾ ಅದ್ ನೋಡ್ಬಿಟ್ಟು ಇದ್ ಮಾಡ್ಬೋದು. ಗ್ರೂಪ್ ಅಲ್ಲಿ ಬೇಕಂದ್ರೆ ಪರ್ಸನಲ್ ಮೆಸೇಜ್ ಹಾಕಿ. ಮೊಬೈಲ್ ನಂಬರ್ ಇರುತ್ತಲ್ವಾ, ಅದರಲ್ಲಿ ಮೆಸೇಜ್ ಬರ್ತಾ ಇರುತ್ತಲ್ವಾ ಅಡ್ಮಿನ್, ಸೊ ಆ ನಂಬರಿಗೆ ನೀವು ಮೆಸೇಜ್ ಹಾಕಿ. ಸೊ ನಾವು ಬೇಕಂದ್ರೆ ಸಪರೇಟ್ ಆಗಿದ್ದನ್ನ ಡಿಸ್ಕಸ್ ಮಾಡುವ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ಶಿವಾಜಿರಾವ್. ಪ್ರಭುಜಿ, ಅಸುರರು ಅಷ್ಟೊಂದು ಪಾಪ ಕೃತ್ಯಗಳೆಲ್ಲ ಮಾಡಿರ್ತಾರೆ, ಹೌದು, ಅಷ್ಟೊಂದು ಪಾಪಿಗಳು ಆಗಿರ್ತಾರೆ. ಒಂದ್ಸಲಿ ಕೃಷ್ಣನಿಂದ ಹತ ಆದ್ರೆ ಅವ್ರು ಹೆಂಗೆ ಮುಕ್ತಿ ಸಿಗ್ಬಿಡುತ್ತೆ ಅಷ್ಟು ಸುಲಭವಾಗಿ? ಯಾಕಂದ್ರೆ ಮುಕ್ತಿ ಆಗ್ಬೇಕಂತಂದ್ರೆ ನಮ್ದೆಲ್ಲಾ ಕಲ್ಮಶಗಳ ನಾಶವಾಗ್ಬೇಕು. ನಮ್ದೇನು ಕಲ್ಮಶಗಳಿದೆ ಅದೆಲ್ಲ ನಾಶವಾಗಿ
ಅವಾಗ ಅದು ಮುಕ್ತಿ ಅಂತ ಹೇಳಿ ಆಗುತ್ತೆ. ಸೊ ಕೃಷ್ಣನಿಂದ ಕೊಲ್ಲಲ್ಪಟ್ಟಾಗ ಕೃಷ್ಣನ ಸಂಪರ್ಕದಿಂದ ಅವ್ರದ್ದೆಲ್ಲ ಏನ್ ಮಾಡಿರೋ ಪಾಪಗಳಿದೆ ಅದೆಲ್ಲ ನಾಶವಾಗ್ಬಿಡುತ್ತೆ. ಅದರಿಂದಾಗಿ ಅವ್ರು ಮುಕ್ತಿ ಹೊಂತಾರೆ. ಬಟ್ ಆ ಮುಕ್ತಿ ಅದೇನಿದೆ ಅಲ್ವಾ, ಅದು 5 ಪ್ರಕಾರದ ಮುಕ್ತಿ ಇದೆ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟ್ಯ ಅಂತ ಹೇಳಿ. ಸೊ ಅದರಲ್ಲಿ ಅವರಿಗೆ ಸಾಯುಜ್ಯ ಅನ್ನುವಂತ ಮುಕ್ತಿ ಸಿಗುತ್ತೆ. ಆ ಮುಕ್ತಿ ಏನಿದೆ ಅದು ಪರ್ಮನೆಂಟ್ ಅಲ್ಲ, ಅದು ಮತ್ತೆ ಆತ್ಮದ ಪತನ ಆಗುತ್ತೆ. ಅದು ಭಾಗವತಂದಲ್ಲಿ ಅದನ್ನ ಹೇಳಲಾಗಿದೆ. ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತಥಾ ಪತಂತಿ ಅಧಃ, ಮತ್ತೆ ಅದಕ್ಕೆ ಪತನವಾಗುತ್ತೆ. ಯಾಕಂದ್ರೆ ಅವರು ಭಗವಂತನ ಚರಣಗಳಲ್ಲಿ ಶರಣ ತಗೊಳ್ಳಿಲ್ಲ. ಅವರಿಗೆ ಭಗವಂತನ ಮೇಲೆ ಭಕ್ತಿ ಇಲ್ಲ. ಭಗವಂತನ ದ್ವೇಷದಿಂದಾಗಿ ಅವರು ಭಗವಂತನ ವಿರುದ್ಧವಾಗಿ ನಿಂತಿರ್ತಾರೆ. ಆದ್ರೆ ಭಗವಂತನ ಕೊಲ್ಲಲ್ಪಟ್ಟಿರೋದ್ರಿಂದ ಅವರಿಗೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂತ ಅಥವಾ ಕೃಷ್ಣನ ಶರೀರದಲ್ಲಿ ಲೀನವಾಗುವಂತ ಅವಕಾಶ ಸಿಗುತ್ತೆ. ಬಟ್ ಅಲ್ಲಿಂದ ಮತ್ತೆ ಪತನವಾಗಿ ಮತ್ತೆ ಅವರು ಮತ್ತೆ ಈ ಮೃತ್ಯು ಸಂಸಾರಕ್ಕೆ ಬರ್ತಾರೆ. ಎಲ್ಲಿವರೆಗೆ ಅವರು ಭಕ್ತಿ ಮಾಡಿ ಆ ಉಳಿದ 4ಗಳಲ್ಲಿ ಯಾವುದೋ ಒಂದು ಮುಕ್ತಿಯನ್ನು ಪಡೆದುಕೊಳ್ಳೋದಿಲ್ವೋ, ಈ ಸಾಯುಜ್ಯ ಏನಿದೆ ಅದು ಪರ್ಮನೆಂಟ್ ಅಲ್ಲ. ಸಾಮೀಪ್ಯ ಪರ್ಮನೆಂಟ್. ಸಾಮೀಪ್ಯ, ಸಾರೂಪ್ಯ, ಸಾಷ್ಟಿ, ಸಾಲೋಕ್ಯ ಇದೆಲ್ಲ ಪರ್ಮನೆಂಟ್. ಓಕೆ ಪ್ರಭುಜಿ, ಇದು ಬ್ರಹ್ಮನಲ್ಲಿ ಇರ್ತಾರೆ. ಸೊ ವಾಪಸ್ಸು ತಿರ್ಗಾ ಭೂಮಿಗೆ ಬರಲೇಬೇಕು. ಹೌದು, ಮತ್ತೆ ಅವ್ರದ್ದು ಪತನವಾಗುತ್ತೆ. ಯಾಕಂದ್ರೆ ಅಲ್ಲಿ ಏನೋ ಚಟುವಟಿಕೆಗಳಿಲ್ಲ. ಚಟುವಟಿಕೆ ಇಲ್ಲ ಅಂತಂದ್ರೆ ಆನಂದ ಸಿಗೋದಿಲ್ಲ. ಸೊ ಅದರಿಂದಾಗಿ ಮತ್ತೆ ಅದು ಆ ಚಟುವಟಿಕೆ ಮಾಡ್ಲಿಕ್ಕೆ ಮತ್ತೆ ಅದು ಭೌತಿಕ ಪ್ರಕೃತಿ ಒಳಗಡೆ ಪ್ರವೇಶ ಮಾಡುತ್ತೆ. ಓಕೆ ಪ್ರಭುಜಿ. ಅದಕ್ಕೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಫುಲ್ ಎಂಟ್ರಿ ಸಿಗ್ಲಿಲ್ಲ. ಅಲ್ಲಿ ಫುಲ್ ಎಂಟ್ರಿ ಸಿಗ್ಬೇಕಂತಂದ್ರೆ ಕೇವಲ ಭಕ್ತರಿಗೆ ಮಾತ್ರ ಅವಕಾಶ ಅಲ್ಲಿ. ಈ ಜ್ಞಾನಿಗಳಾಗ್ಲಿ ಅಥವಾ ಯೋಗಿಗಳಾಗ್ಲಿ ಅವರು ಸಿದ್ಧಿಯನ್ನು ಹೊಂದ್ರು ಕೂಡ ಅವರು ಕೇವಲ ಬ್ರಹ್ಮಜ್ಯೋತಿ ಅಥವಾ ಭಗವಂತನ ಶರೀರದಲ್ಲಿ ಏನಾಗ್ಬೋದು. ಭಗವಂತನ ಅವರು ಈ ರಸದಲ್ಲಿ ಅವರಿಗೆ ವಿನಿಮಯ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ. ಈ ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಯಾಕಂದ್ರೆ ಅಲ್ಲಿ ಸೇವೆ ಇರುತ್ತೆ. ಯಾವುದೇ ರಸದಲ್ಲಿ ಇದ್ರು ಕೂಡ ಭಗವಂತನ ಸೇವೆಯನ್ನು ಮಾಡ್ತಾರೆ. ಸೊ ಇವರಿಗೆ ಆ ಭಗವಂತನ ಮೇಲೆ ಆ ಪ್ರೀತಿ ಜಾಗೃತ ಆಗದೆ ಇರೋದ್ರಿಂದ ಅವರಿಗೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಪ್ರವೇಶ ಸಿಗಲ್ಲ. ಕೇವಲ ಬ್ರಹ್ಮಜ್ಯೋತಿ ಹೊರಗೆ ಹೋಗ್ಬೋದ್ರು. ಅಲ್ಲಿಂದ ಮತ್ತೆ ಅವರು ಪತನ ಆಗುತ್ತೆ. ಮತ್ತೆ ಭೌತಿಕ ಪ್ರಕೃತಿ ಒಳಗಡೆ ಬರ್ಬೇಕು ಅವರು. ಓಕೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಈಗ ಪತನ ಆಗತ್ತೆ ಅಂತ ಹೇಳಿದ್ರಲ್ಲ, ಅದು ಪತನ ಮತ್ತೆ ಮನುಷ್ಯರಾಗೆ ಹುಟ್ಟುತ್ತಾರ ಅಥವಾ ಬೇರೆ ಯೋನಿಗಳಲ್ಲಿ ಹುಟ್ಟುತ್ತಾರ ಪ್ರಭು? ಹೆಚ್ಚಾಗಿ ಅವ್ರು ಅಲ್ಲಿಂದ ಬಂದ್ರೆ ಅವರಿಗೆ ಒಂದು ಹೈಯರ್ ಬಾಡಿನೇ ಸಿಗುತ್ತೆ, ಯಾಕಂದ್ರೆ ಆ ಸ್ಥಾನದಿಂದ ಬಿದ್ದಾಗ. ಆದ್ರೆ ಇಲ್ಲಿ ಬಂದ ಮೇಲೆ ಅಂದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಫಸ್ಟ್ ಟೈಮ್ ಯಾವಾಗ ಆತ್ಮದ ಪತನ ಆಗುತ್ತೆ ಆ ಆತ್ಮಕ್ಕೆ ಬ್ರಹ್ಮದ ಸ್ಥಾನ ಸಿಕ್ಕಿರೋದಂತೇಳಿ, ಬ್ರಹ್ಮನ ಸ್ಥಾನ. ಸೊ ಅಲ್ಲಿಂದ ಮತ್ತೆ ಅದು ಪತನ ಆಗಿ ಆಗಿ ಬೇರೆ ಬೇರೆ ಎಲ್ಲಾ ಜೀವಿಗಳಲ್ಲಿ ಹೋಗಿ ಅದು ಆಮೇಲೆ ಅದು ಫುಲ್ ಕಾಂಪ್ಲಿಕೇಟೆಡ್, ಅದು ಸಿಕ್ಕಾಕೊಂಡ್ ಬಿಡುತ್ತೆ ಅಂದ್ರೆ ನಾವು ಬೇರೆ ಬೇರೆ. ಅಂದ್ರೆ ನಾವು ಇನ್ನು ಅದೋ ಜನ್ಮಕ್ಕೆ ನಾವು ಹೋಗ್ತಾ ಇರ್ತೀವಿ ಅಂತ. ಹೌದು 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 ಹೌದು. ಭಕ್ತಿ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಮನುಷ್ಯ ಜನ್ಮ ಗ್ಯಾರಂಟಿಡ್ ಇರುತ್ತೆ. ನಾವು ತುಂಬಾ ಸ್ವಲ್ಪನೇ ಭಕ್ತಿ ಮಾಡಿದ್ವಿ ಅಂತಂತಂದ್ರೆ ಮನುಷ್ಯ ಜನ್ಮ ಗ್ಯಾರಂಟಿಡ್ ಇರುತ್ತೆ. ಅದು ಭಗವದ್ಗೀತೆಯಲ್ಲಿ ನಾವು ಮುಂದೆ ಬಂದಾಗ ನೋಡ್ತೇವೆ. ಆಮೇಲೆ ತುಂಬಾ ಮಾಡಿ ಸಕ್ಸಸ್ ಆಗಿಲ್ಲ ಅಂತಂತಂದ್ರೆ ನಾವು ಸ್ವರ್ಗಲೋಕಕ್ಕೆ ಹೋಗೋ ಚಾನ್ಸಸ್ ಇದೆ. ಅಂದ್ರೆ ತುಂಬಾ ಅಂದ್ರೆ ಒಂದು ಮಿಡಲ್ ಲೆವೆಲ್ ಮಾಡಿ ಸಕ್ಸಸ್ ಆಗಿಲ್ಲ ಅಂತಂತಂದ್ರೆ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಎಷ್ಟೋ ವರ್ಷಗಳ ಗಟ್ಲೆ ಸುಖವನ್ನು ಅನುಭವಿಸಿ ಮತ್ತೆ ವಾಪಸ್ ಭೂಮಿಯಲ್ಲಿ ಜನ್ಮ ತಗೊಳ್ತಾರೆ. ಆಮೇಲೆ ತುಂಬಾ ಭಕ್ತಿ ಆಗಿರುತ್ತೆ, ಪರ್ಫೆಕ್ಟ್ ಆಗಿಲ್ಲ ಅಂತಂತಂದ್ರೆ ಅವರು ಮತ್ತೆ ಭಕ್ತರ ಮನೆಯಲ್ಲಿ ಜನ್ಮ ತಗೊಳ್ತಾರೆ ಅಂತವ್ರು. ಆಮೇಲೆ ಫುಲ್ ಪರ್ಫೆಕ್ಟ್ ಆಗಿಬಿಟ್ರೆ ಅವರು ಭಗವಂತನ ಲೋಕಕ್ಕೆ ವಾಪಸ್ ಹೋಗ್ತಾರೆ. ಪ್ರಭು, ಒಂದು ಕ್ವೆಶ್ಚನ್ ಇದೆ ಪ್ರಭು. ಈಗ ದೇಹಾತ್ಮ ಭಾವದಿಂದ ನಾವು ಅದನ್ನ ನಾವು ಹೊರಗಡೆ ಬಂದಾಗ ನಮ್ಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಅಲ್ವಾ ಹೇಳೋದು? ದೇಹಾತ್ಮ ಭಾವದಿಂದ ಕೇವಲ ದೇಹಾತ್ಮದ ಏನು ನಾವು ಭಾವಿಸ್ತೇವೆ ಅದರಿಂದ ಕೇವಲ ಹೊರಗೆ ಬಂದ್ರೆ ಅಷ್ಟೇ ಅಲ್ಲ, ನಾವು ಭಗವಂತನ ಸೇವೆಯಲ್ಲಿ ತೊಡಕೋಬೇಕು. ಈಗ ಯಾರು ಜ್ಞಾನಿಗಳಿದ್ದಾರೆ, ನಿರಾಕಾರವಾದಿಗಳಿದ್ದಾರೆ, ಅವರು ಕೂಡ ದೇಹಾತ್ಮದಿಂದ ಹೊರಗಡೆ ಬಂದಿರ್ತಾರೆ. ಅವರು ಕೂಡ ಹೇಳ್ತಾರೆ ನಾನು ಈ ದೇಹದಲ್ಲ, ನಾನು ಆತ್ಮ ಅಂತೇಳಿ ಹೇಳ್ತಿರ್ತಾರೆ. ಆದ್ರೆ ಅವರು ಹೇಳೋದೇನು, ನಾನೇ ಪರಬ್ರಹ್ಮ. ನಿರಾಕಾರವಾದಿಗಳು ಹೇಳೋದು, ಸೊ ಈಗ ಏನೋ ನಾನು ಮಾಯೆ ಪ್ರಭಾವದಿಂದ ಇಲ್ಲಿ ಬಂದಿದ್ದೇನೆ, ಆ ಮಾಯೆ ಪ್ರಭಾವ ಹೋದ್ರೆ ನಾನು ಹೋಗಿ ಮತ್ತೆ ಆ ಬ್ರಹ್ಮದಲ್ಲಿ ಲೀನ ಆಗ್ತೇನೆ ಅಂತೇಳಿ ಅವ್ರು ನಿರಾಕಾರವಾದಿಗಳು ಹೇಳೋದು. ಸೊ ಕೇವಲ ದೇಹಾತ್ಮ ಬುದ್ಧಿ ಹೋದ್ರಷ್ಟೇ ನಮಗೆ ಮುಕ್ತಿ ಸಿಗಲ್ಲ. ದೇಹಾತ್ಮ ಬುದ್ಧಿ ಹೋಗ್ಬಿಟ್ಟು ನನ್ನ ನಿಜವಾದ ಏನು ಚಟುವಟಿಕೆಗಳು ಏನು, ಅದು ಭಗವಂತನ ಸೇವೆಯಲ್ಲಿ ತೊಡಕೊಳ್ಳುವುದು, ಅದನ್ನು ನಾವು ಸ್ಟಾರ್ಟ್ ಮಾಡಿದಾಗಷ್ಟೇ ನಾವು ಮುಕ್ತಿಗೆ ಅರ್ಹರಾಗ್ತೇವೆ. ಪ್ರಭು, ಇನ್ನೊಂದು ಪ್ರಶ್ನೆ ಇತ್ತು. ಈಗ ಬೇರೆ ಒಂದು ಇದ್ರಲ್ಲಿ ಈಗ ಪ್ರಭು ಬಸವಣ್ಣನವರು, ಅಕ್ಕಮಹಾದೇವಿಗಳು ಅವರೆಲ್ಲ ಒಂದು ಅವ್ರಿಗೆ ಒಂದು ದೇಹದ ಭಾವನೆಯಿಂದಾನೇ ಬಿಟ್ಟವರು ಹೊರಗಡೆ ಹೋಗಿದ್ದವ್ರು ಅಲ್ವಾ? ಅಂದ್ರೆ ಆತ್ಮದ ನೆಲೆಯಲ್ಲೇ ನಿಂತವ್ರು ಅವರು ನಿರಾಕಾರವಾದಿ ಅಂತ ಅವ್ರನ್ನ ಕನ್ಸಿಡರ್ ಮಾಡ್ಬೇಕಾಗತ್ತ ನಾವು?
ಇಲ್ಲ, ಸಾಕಾರವಾದಿಗಳಂತಂತಂದ್ರೆ ಈಗ ನೋಡಿ ಕೆಲವೊಬ್ರು ಅವ್ರ ಪ್ರಕಾರ ಲಿಂಗೈಕ್ಯ ಅಂತೇಳಿ ಹೇಳ್ತಾರೆ ಅವರು, ಅಲ್ವಾ? ಹೌದು. ಲಿಂಗದಲ್ಲಿ ಐಕ್ಯರಾಗ್ಬೇಕಂತ ಹೇಳ್ತಾರೆ. ಅಂದ್ರೆ ಅವರು ಹೇಳೋದು ಇದೆ, ಐಕ್ಯರಾಗೋದು ಅಂತಂದ್ರೆ ಅಲ್ಲಿ ಹೋಗಿ ಮರ್ಜ್ ಆಗೋದು. ಆ ಲಿಂಗ ಅಂತಂದ್ರೆ ಯಾರು ಏನಂತೇಳಿ ಅದ್ರದ್ದೇನು ವರ್ಣನೆ ಇಲ್ಲ. ಸೊ ಅವರು ಕೃಷ್ಣನ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ. ಭಗವದ್ಗೀತೆಯ ಒಂದು ಇದ್ ಮಾಡ್ಕೊಳ್ತಾರೆ ಹಾ ಆಗಿರ್ತಾರೆ ಅಂತ ಹಾ ಅಂದ್ರೆ ಅದ್ರ ಇಷ್ಟು ಕ್ಲಿಯರ್ ಆಗಿ ಎಲ್ಲೂ ಇಲ್ಲ. ನೀವು ಅವ್ರದ್ದೇನು ಓದಿದ್ರು ಕೂಡ ಏನ್ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಏನ್ ಅಂತೇಳಿ ಕ್ಲಾರಿಟಿ ಇಲ್ಲ. ಅಲ್ಲಿ ಆಧ್ಯಾತ್ಮಿಕ ಲೋಕದ ವರ್ಣನೆ ಇಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ಬೇಕಂತ ಹೇಳಿಲ್ಲ. ಅಲ್ಲಿ ಹೋಗಿ ಐಕ್ಯ ಆದಂತಾರೆ ಮುಂದೆ ಏನು? ಯಾಕಂದ್ರೆ ಆತ್ಮಕ್ಕೆ ಯಾವಾಗ್ಲೂ ಅದು ಚಟುವಟಿಕೆಯಲ್ಲಿ ತೊಡ್ಕೊಂಡಿರ್ಬೇಕು. ಖಾಲಿ ಕುತ್ಕೊಂಡ್ರೆ ಅದಕ್ಕೆ ಆಗಲ್ಲ. ಈಗ ನಾವೇ ಏನೋ ಒಂದು ಮಾಡ್ತಾನೆ ಇರ್ಬೇಕು. ಒಬ್ರಿಗೆ ಒಂದ್ ಕಡೆ ಕುರ್ಸ್ಕೊಳ್ಬಿಟ್ರೆ ಏನಾಗುತ್ತೆ? ಬೋರ್ ಆಗ್ಬಿಡುತ್ತಲ್ವಾ? ಸೊ ಅವರು ಯಾರು ಇಲ್ಲ, ಅದು ಒಂದೇ ಹೋಗಿ ಅದರಲ್ಲೇ ಮರ್ಜ್ ಆಗ್ಬೇಕಂತ ಇದ್ರೆ ಅಲ್ಲಿ ಅವ್ರ ಪ್ರಕಾರ ಇಬ್ರು ವ್ಯಕ್ತಿಗಳಿಲ್ಲ ಒಂದೇ ಇರೋದಲ್ಲಿ. ಅಲ್ಲಿ ಹೋಗಿ ನಾನು ಅದ್ರಲ್ಲಿ ಸೇರ್ಕೋಬೇಕು. ಸೊ ಅಲ್ಲಿ ಸೇರ್ಕೊಂಡ್ರೆ ಅವಾಗ ಅದೆಲ್ಲ ಸೇರಿ ಒಂದೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಅಲ್ಲಿ ಒಂದೇ ಇದೆ, ಈಗ ನಾನು ಸಪರೇಟ್ ಆಗಿ ಬಂದಿದ್ರೆ ನಾನು ಹೋಗಿ ಅಲ್ಲಿ ಸೇರ್ಕೊಂಡ್ ಬಿಟ್ರೆ ನಾನು ಅದರಲ್ಲೇ ಮರ್ಜ್ ಆಗ್ಬಿಡ್ತೇನೆ, ಅದರಲ್ಲೇ ನಾನು ಲೀನವಾಗ್ಬಿಡ್ತೇನೆ. ಸೊ ಎಲ್ಲ ಲೀನವಾಗ್ಬಿಟ್ರೆ ಆಮೇಲೆ ಯಾಕಂದ್ರೆ ಒಂದು ಚಟುವಟಿಕೆಗಳು ಇರ್ಬೇಕಂತಂದ್ರೆ 2 ವ್ಯಕ್ತಿಗಳು ಇರಬೇಕು. 2 ವ್ಯಕ್ತಿ ಇದ್ರೆ ಏನೋ ಒಂದು ಅವ್ರ ಮಧ್ಯೆ ಒಂದು ಚಟುವಟಿಕೆಗಳಿರುತ್ತೆ. ಸೊ ಅಲ್ಲಿ ಅವರಿಗೆ ಆನಂದದ ಅನುಭವ ಆಗಲ್ಲ. ಕೇವಲ ಅವರಿಗೆ ಒಂದು ಅಸ್ತಿತ್ವ, ಒಂದು ಸತ್ ಅನುಭವ. ಸತ್ ಅಂತಂದ್ರೆ ಸಾವಿಲ್ಲದೆ ಇರೋದು, ಆ ಅನುಭವ ಅಷ್ಟೇ ಇರುತ್ತೆ. ಆದ್ರೆ ಇದು ಚಿತ್ ಮತ್ತು ಆನಂದ ಇದಲ್ಲಿರಲ್ಲ. ಚಿತ್ ಅಂತಂದ್ರೆ ಅದು ಕಾನ್ಶಿಯಸ್ನೆಸ್ ಇರೋದು, ಜ್ಞಾನ ಇರೋದು, ಮತ್ತೆ ಇದು ಆನಂದ ಇರೋದು. ಆನಂದ ಕೇವಲ ಕೃಷ್ಣನ ಜೊತೆ ನಾವು ಯಾವಾಗ ಇದು ವಿನಿಮಯ ಮಾಡ್ತೇವೆ ನಮ್ಮ ಭಕ್ತಿ ಸೇವೆಯಲ್ಲಿ, ಆವಾಗ ಅಷ್ಟೇ ಆನಂದ ಸಿಗೋದು ನಮಗೆ. ಸೊ ಅದು ಪರ್ಫೆಕ್ಟ್ ಫಿಲಾಸಫಿ ಅಲ್ಲ ಅದು. ಆಮೇಲೆ ಅದು ಯಾವುದು ಶಾಸ್ತ್ರಗಳು ಆಧಾರಿತ ಅಲ್ಲ ಅದು. ಅವ್ರೇನ್ ಹೇಳಿದಾರಲ್ವಾ, ಅದಕ್ಕೆ ಯಾವುದೇ ಶಾಸ್ತ್ರಗಳ ಆಧಾರ ಇಲ್ಲ. ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವತ್ತಿನ ಕ್ಲಾಸನ್ನು ನಾವಿಲ್ಲೇ ಸಮಾಪ್ತಿ ಮಾಡೋ. ಎಲ್ಲ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.